ಆತ್ಮೀಯ ವಿದ್ಯಾರ್ಥಿಗಳಿಗೆ NMMS ಮತ್ತು NTSCಯ ವಿಡಿಯೋ ಸರಣಿ ಭಾಗ 8ಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು NMMS ಮತ್ತು NTSCಯ ಪೇಪರ್ 1 ಆದಂತಹ ಮ್ಯಾಟ್ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಈ ಪೇಪರ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲಿ ಸಾಮ್ಯತೆ ಅಥವಾ ಎನಾಲಜಿ ಸಂಖ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಸಾಮ್ಯತೆ ಒಂದು ಪ್ರಮುಖವಾದಂಥ ಟಾಪಿಕ್ ಆಗಿದೆ. ಈ ಟಾಪಿಕ್ನ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಹಾಗಾಗಿ ವಿದ್ಯಾರ್ಥಿಗಳೇ ಪೆನ್ ಮತ್ತು ನೋಟ್ಬುಕ್ಕನ್ನು ಸಿದ್ಧ ಮಾಡಿಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಸಮಸ್ಯೆಯನ್ನು ಗಮನಿಸೋಣ. 48:122 ಸಮಾನುಪಾತ 168 ಇದೆ. ಈ ಸಂಖ್ಯೆಗಳನ್ನು ನೋಡಿದರೆ 48 ಮತ್ತು 122 ನೋಡಿದರೆ ಇದು 49ಕ್ಕೆ ಸಮೀಪಿದೆ. 49 ಅನ್ನೋದು 7ರ ವರ್ಗ. ಅದೇ ರೀತಿಯಾಗಿ 122 ಅನ್ನೋದು 121ಕ್ಕೆ ಸಮ ಇದೆ, ಅದು 11ರ ವರ್ಗ. ಅದೇ ರೀತಿ 168 ಅನ್ನೋದು 169ಕ್ಕೆ ಸಮೀಪಿದೆ, ಅದು 13ರ ವರ್ಗ. ಹಾಗಾಗಿ ಇದನ್ನು ಈ ರೀತಿ ಬರಿಬಹುದಲ್ಲ, ಇದು 7 ಸ್ಕ್ವೇರ್ ಮೈನಸ್ 1 ಅಂತ ಬರಿಬೋದಲ್ಲ. 7 ಸ್ಕ್ವೇರ್ ಅಂದರೆ 49 ಮೈನಸ್ 1, 49 ಮೈನಸ್ 1 ಅಂದರೆ 48, 48. ಅದೇ ರೀತಿ 122ಅನ್ನು 11ರ ವರ್ಗ ಪ್ಲಸ್ 1 ಅಂತ ಬರಿಬೋದು. ಅಂದರೆ 121 ಪ್ಲಸ್ 1, 11ರ ವರ್ಗ 121. ಸೇಮ್ ಇದೇ ರೀತಿಯಲ್ಲಿ ಈ 168 169ಕ್ಕೆ ಸಮೀಪಿದೆ. 169 ಅನ್ನೋದು 13ರ ವರ್ಗ 13 ಸ್ಕ್ವೇರ್ ಪ್ಲಸ್ 1, ಇದು 169 ಮೈನಸ್ 1, 13 ಸ್ಕ್ವೇರ್ ಮೈನಸ್ 1. ಸೇಮ್ ಈ ಪ್ಯಾಟರ್ನ ಇಲ್ಲಿ ಫಾಲೋ ಆಗಬೇಕದು, ಹೌದಾ? ಇಲ್ಲೇನಾಗಿದೆ 7 11, ಹೌದಾ? ಇನ್ನು ನೆಕ್ಸ್ಟ್ ಏನು ತೊಗೋಬೇಕು ನಾವು ಇಲ್ಲಿ? ಇದು ಅವಿಭಾಜ್ಯ ಸಂಖ್ಯೆಗಳು ಬರಬೇಕಿಲ್ಲಿ, ಹೌದಾ? ನೋಡಿ, 2 3 5 7 11 13, ನೆಕ್ಸ್ಟ್ ಬರೋದು 17. ಇಲ್ಲಿ ನಾವು ಗಮನಿಸಿದರೆ ಇದು 7ರ ನಂತರ ಅವಿಭಾಜ್ಯ ಸಂಖ್ಯೆ 11, ಅದೇ ರೀತಿ 13ರ ನಂತರ ಅವಿಭಾಜ್ಯ ಸಂಖ್ಯೆ 17. ಹಾಗಾಗಿ ಇಲ್ಲಿ 13 ನಂತರ ನಾವು 17 ತಗೋಬೇಕು, 17ರ ವರ್ಗ. ಇಲ್ಲಿ ಮೊದಲಿಗೆ ಮೈನಸ್ ಇದೆ, ಹೌದಾ? ಆ ನಂತರ ಪ್ಲಸ್ ಇದೆ. ಇಲ್ಲಿ ಕೂಡ ಅದೇ ಪ್ಯಾಟರ್ನ್ ಫಾಲೋ ಆಗಬೇಕು. ಇಲ್ಲಿ ಮೈನಸ್ ಇದೆ ಮೊದಲಿಗೆ, 169 ಮೈನಸ್ 1 ಅಂದರೆ 168. ಹಾಗಾಗಿ 17ರ ವರ್ಗ ಮೈನಸ್ 1. ನಮಗೆ ಗೊತ್ತಿದೆ 17ರ ವರ್ಗ 289. ಇಲ್ಲಿ ಪ್ಲಸ್ ಆಗಬೇಕು, ಸಾರಿ, ಇದು ಮೈನಸ್ ಮೈನಸ್ ಆದ ನಂತರ ಪ್ಲಸ್ ಇದೆ, ಹಾಗಾಗಿ ಪ್ಲಸ್. ಅಂದರೆ ಒಂದು ಸಲ ಮೈನಸ್ ಆದಮೇಲೆ ಪ್ಲಸ್, ಮೈನಸ್ ಆದಮೇಲೆ ಪ್ಲಸ್. ಹಾಗಾಗಿ ಪ್ಲಸ್ 1 ಈಕ್ವಲ್ಸ್ ಇದು 290. ಹಾಗಾಗಿ ಇಲ್ಲಿರಬೇಕಾದಂಥ ಸಂಖ್ಯೆ 290. ಆನ್ಸರ್ ಸಿ 290. ಇದು ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡೇನಿ. ಇನ್ನು ಮುಂದಿನ ಪ್ರಶ್ನೆ, ಇದನ್ನು ಕೂಡ ಗಮನಿಸಿದರೆ ಇದು 7 ಇದೆ. 7 ಅನ್ನೋದು ನಾವು ಯಾವಾಗಲೂ ಈ ಸಾಮ್ಯತೆಗಳನ್ನು ಬಿಡಿಸುವಾಗ ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ನಮಗೆ ನೆನಪಿನಲ್ಲಿ ಇರಬೇಕು. ಹಾಗಾಗಿ ಈ 7 ಅನ್ನೋದು 8ಕ್ಕೆ ಸಮೀಪನಲ್ಲಿದೆ. 8 2ರ ಘನ, ಹೌದಾ? ಆ ರೀತಿ ಬರಿಬೋದಾ? ಅದೇ ರೀತಿ 17 ಅನ್ನೋದು 16ಕ್ಕೆ ಸಮೀಪಿದೆ. 16 ಅನ್ನೋದು 4ರ ವರ್ಗ. ನೋಡೋಣ, 7ಅನ್ನು 2 ಕ್ಯೂಬ್ 8 ಮೈನಸ್ 1, 2 ಕ್ಯೂಬ್ ಅಂದರೆ 8 ಮೈನಸ್ 1 ಅಂದರೆ 7. ಅದೇ ರೀತಿ 17ಅನ್ನು 4 ಸ್ಕ್ವೇರ್ ಅಂದರೆ 16, 4 ಸ್ಕ್ವೇರ್ ಅಂದರೆ 16 ಪ್ಲಸ್ 1 ಪ್ಲಸ್ 1, 16 ಪ್ಲಸ್ 1 17. ಇದು ಏನು ರಿಲೇಷನ್ ಇದೆಯಲ್ಲ, ಈ ಸಂಬಂಧ ಇಲ್ಲಿ ಫಾಲೋ ಆಗಬೇಕು, ಹೌದಾ? ಇಲ್ಲಿ 50 ಇದೆ. 50ಅನ್ನು ಯಾವ ರೀತಿಯಲ್ಲಿ ಬರಿಬೋದು ನಾವು? ಐವತ್ತನ್ನು ಇದು 49ಕ್ಕೆ ಸಮೀಪನಲ್ಲಿದೆ, ಹೌದಾ? ನಮಗೆ ಗೊತ್ತಿದೆ 7ರ ವರ್ಗ 49. ಇದು 7 ಸ್ಕ್ವೇರ್ ಪ್ಲಸ್ 1, 7ರ ವರ್ಗ 7 ಸ್ಕ್ವೇರ್ ಅಂದರೆ 49, 49 ಪ್ಲಸ್ 1. ಹಾಗಾಗಿ ಇಲ್ಲಿರುವಂಥ ಸಂಖ್ಯೆ, ನೆಕ್ಸ್ಟ್ ಸಂಖ್ಯೆ ನಾವು
ಅದು ಕ್ವಶನ್ ಇಲ್ಲಿರಬೇಕಿತ್ತು. ಹಾಗಾಗಿ ಇಲ್ಲಿ ಗಮನಿಸಿದರೆ ನಾವು ಈ ಪ್ರಶ್ನೆ ಇಲ್ಲಿರಬೇಕಿತ್ತು. ಇದು 50 ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲಿ, ಇದು 7 ಸ್ಕ್ವೇರ್ ಪ್ಲಸ್ 1 49 ಪ್ಲಸ್, ಹಾಗಾಗಿ ಕ್ವಶನ್ ಮಾರ್ಕ್ ಇಲ್ಲಿದೆ. ನಾವೇನು ಮಾಡ್ತೀವಿ ಅಂದರೆ ಇದಕ್ಕಿಂತಲೂ ಚಿಕ್ಕದಾದಂಥ, ಇದು 4 ಇದೆ 2 ತೊಗೊಂಡಿವಿ, ಇಲ್ಲಿ 7 ಇದೆ ನಾವು 5 ತೆಗೆದುಕೊಳ್ಳೋಣ. ಇದು ಏನಾಗಬೇಕಿತ್ತು 7:17 ಸಮಾನುಪಾತ ಕ್ವಶನ್ ಮಾರ್ಕ್ ಅನುಪಾತ 50. ಹಾಗಾಗಿ ನಾವು ಇಲ್ಲಿ 5 ಕ್ಯೂಬ್, ಇಲ್ಲಿ ನೋಡಿದರೆ ಇಲ್ಲಿ ಮೊದಲಿಗೆ ಕ್ಯೂಬ್ ಇದೆ ಹೌದಾ, ಮೊದಲಿಗೆ ಕ್ಯೂಬ್ ನೋಡಿ 2 ಕ್ಯೂಬ್ ತೊಗೊಂಡಿವಿ 2ರ ಘನ. ಅದೇ ರೀತಿಯಾಗಿ ಇಲ್ಲಿ 5ರ ಘನ, ಘನ ಆದಮೇಲೆ ಇಲ್ಲಿ -1 ಆಗಬೇಕಿದು -1. 5ರ ಘನ 125 -1, 125 -1 ಅಂದರೆ 124. ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕ್ನಲ್ಲಿರಬೇಕಾದಂಥ ಸಂಖ್ಯೆ 124. ಇದು ಸರಿಯಾದ ಆನ್ಸರ್ ಡಿ 124. ಪ್ರಶ್ನೆ ಮತ್ತೊಮ್ಮೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 7:17 ಸಮಾನುಪಾತ ಕ್ವಶನ್ ಮಾರ್ಕ್ ಅನುಪಾತ 50. ಈ ರೀತಿ ಬರ್ಕೊಳ್ಳಿ ಅದನ್ನು, ಇಲ್ಲೇನು ಕನ್ಫ್ಯೂಷನ್ಸ್ ಇಲ್ಲ. ಇಲ್ಲಿ 2 ಕ್ಯೂಬ್ -1 ಇದೆ, ಇಲ್ಲಿಯೂ n ಕ್ಯೂಬ್ -1 ಅದೇ ರೂಲ್, ಅದು n ಕ್ಯೂಬ್ -1 ಇಲ್ಲಿ n ಸ್ಕ್ವೇರ್ ಪ್ಲಸ್ 1. ಹಾಗಾಗಿ ಇಲ್ಲಿಯೂ ಕೂಡ n ಕ್ಯೂಬ್ -1 n ಸ್ಕ್ವೇರ್ ಪ್ಲಸ್ 1. ನಾವು ಹಿಂದಿನ ವಿಡಿಯೋದಲ್ಲಿ ಈ ನಿಯಮಗಳ ಬಗ್ಗೆ ಹೇಳಿದ್ದೀವಿ. ಅಂದರೆ ಇಲ್ಲಿ ಮೊದಲನೇ ಪದ n ಕ್ಯೂಬ್ -1 ಫಾಲೋ ಮಾಡ್ತಾಯಿದ್ರೆ ಇಲ್ಲಿಯೂ ಕೂಡ ಮೊದಲನೇ ಪದ n ಕ್ಯೂಬ್ -1ಅನ್ನೇ ಫಾಲೋ ಮಾಡಬೇಕು. ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ ಅಂತ ಅಂದ್ಕೊಂಡೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ 13:36 ಸಮಾನುಪಾತ 15:15 ಕ್ವಶನ್ ಮಾರ್ಕ್ ಇದೆ. ಸ್ವಲ್ಪ ಇದು ಡಿಫ್ರೆಂಟ್ ಆದಂಥ ಪ್ರಶ್ನೆಯಾಗಿದೆ. ಇಲ್ಲಿ 36 ಇದೆ, ನಾವು ಇದನ್ನು 6 ಸ್ಕ್ವೇರ್ ಅಂತಲೂ ಬರಿಬೋದು ಹೌದಾ. ಹಾಗಾದರೆ ಇಲ್ಲಿ 15 ಇದೆ, ಅದಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ವರ್ಗ ಇದೆಯಾ ಇಲ್ಲಿ? ಹಾಗಾಗಿ ಇಲ್ಲಿ ಯಾವುದೋ ಆನ್ಸರ್ನಲ್ಲಿ ವರ್ಗ ಇಲ್ಲ. ಇದನ್ನು ಒಂದು ಸ್ವಲ್ಪ ಬೇರೆ ಡಿಫ್ರೆಂಟ್ ಮೆಥಡಿಂದ ನಮ್ಗೆ ಗೊತ್ತಿದೆ ಏನಂಥೇಳಿ, SCM. ಎಸ್ ಅಂದರೆ ಸ್ಕ್ವೇರ್, ಕ್ಯೂಬ್, ಇದು ಮಲ್ಟಿಪ್ಲೈ. ಈ ವಿಧಾನದಿಂದ ಬಿಡಿಸ್ತೀವಿ ನಾವು. ಹಾಗಾಗಿ ಇದನ್ನು ಮಲ್ಟಿಪ್ಲೈ ತೊಗೊಳ್ತೀವಿ. ನೋಡೋಣ, ಇದು ಈ ರೀತಿ ಬರಿಬೋದಲ್ಲ ನಾವು, 9 × 4 ಅಂತ ಬರಿಬೋದು ಹೌದಾ. 9 × 4 9 4 36. ಅದೇ ರೀತಿ ಇದನ್ನು 13 ಇವೇ ಎರಡನ್ನು ಬಳಸಿಕೊಂಡು ಬರಿಬೋದಲ್ಲ ನಾವು, 9 + 4 ಅಂತ ಬರಿಬೋದು ನಾವು. 9 + 4 9 4 ಕೂಡಿದರೆ 13. ಹಾಗಾಗಿ ಇದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಮಾಡಿದರೆ ನೋಡೋಣ. ಮೊದಲಿಗೆ ಕೂಡಬೇಕು, ಕೂಡು ಪ್ಯಾಟರ್ನ ಅದೇ 2 ಸಂಖ್ಯೆಗಳನ್ನು ಗುಣಿಸ್ಬೇಕು. 15 ಬರಬೇಕು ನಮ್ಗೆ. 8 + 7 ಮಾಡಿದರೆ 8 + 7 ಅಂದರೆ 15. ಅವೇ 2 ಸಂಖ್ಯೆಗಳನ್ನು ಗುಣಿಸಿದರೆ 8 × 7 ಎಷ್ಟು? 56. ಹಾಗಾಗಿ ಆನ್ಸರ್ 56. ಇದು ಮಲ್ಟಿಪ್ಲಿಕೇಶನ್ ಗುಣಾಕಾರ ಆಧಾರಿತ ಒಂದು ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿದ್ಯಾರ್ಥಿಗಳು ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ಸ್ ಮಾಡಿರಿ ನೋಡೋಣ. ಪ್ರಶ್ನೆಗೆ ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ಸ್ ಮಾಡಿರಿ. ನೆಕ್ಸ್ಟ್ ಪ್ರಶ್ನೆ 3:30 ಸಮಾನುಪಾತ 4:1 ಕ್ವಶನ್ ಮಾರ್ಕ್ ಇದೆ. ಇದನ್ನು ಯಾವ ರೀತಿ ಬಿಡಿಸ್ಬೋದು? ನಾವು ಯಾವಾಗಲೂ SCM ಅನ್ನು ಫಾಲೋ ಮಾಡ್ತೀವಿ. ಸ್ಕ್ವೇರ್, ಕ್ಯೂಬ್,
ಮಲ್ಟಿಪ್ಲೈ. ಹಾಗಾಗಿ ನೋಡೋಣ ಇದು ಸ್ಕ್ವೇರ ಕ್ಯೂಬ್ ಮಲ್ಟಿಪ್ಲೈನಿಂದ ಯಾವ ರೀತಿ ಬಿಡಿಸ್ಬೋದು ಅಂಥೇಳಿ. ಇದು 30 ಹೌದಾ. ಇದಕ್ಕೆ ಮತ್ತು ಮೊದಲನೇ ಪದ ಮತ್ತು ಇದು ಪೂರ್ವ ಪದ ಉತ್ತರ ಪದಕ್ಕೆ ಏನೋ ಸಂಬಂಧ ಇರುತ್ತೆ ಹೌದಾ. ಅದೇ ಸಂಬಂಧ ಇಲ್ಲಿ ಕೂಡ ಅದು ವ್ಯಕ್ತವಾಗಬೇಕು. ಹಾಗಾಗಿ ಇವುಗಳನ್ನ ಸಾಮ್ಯತೆ, ಹೋಲಿಕೆ ಸಂಖ್ಯೆಗಳು, ಪರಸ್ಪರ ಸಹ ಸಂಬಂಧವನ್ನು ಹೊಂದಿರುತ್ತವೆ. ಈ 30 ಅನ್ನೋದು 27ಕ್ಕೆ ಸಮೀಪದಲ್ಲಿದೆ ಹೌದಾ. 27ಕ್ಕೆ ಸಮೀಪಿದೆ. 27ಕ್ಕೆ ಯಾವ ರೀತಿ ಸಮೀಪಿದೆ? 27ರಲ್ಲಿ 3 ಕೂಡಿದರೆ ಹೌದಾ. 27ಕ್ಕೆ 3 ಕೂಡಿದರೆ 30. ಅದೇ ಸಹ ಸಂಬಂಧವನ್ನು ಇಲ್ಲಿ ನಾವು ಆ್ಯಡ್ ಮಾಡಿದರೆ ಹೌದಾ. ನೋಡೋಣ. ಇಲ್ಲಿ ಯಾವ ಒಂದು ಸಂಖ್ಯೆಗೆ 4 ಕೂಡಿದರೆ, ಯಾವ ಒಂದು ಸಂಖ್ಯೆಗೆ 4 ಕೂಡಿದರೆ ವರ್ಗ ಸಂಖ್ಯೆ ಆಗಬೇಕು. ಹಾಗಾಗಿ ಇದನ್ನು ನಾವು ಈ ಪ್ಯಾಟ್ರನನ್ನು ಯಾವ ರೀತಿ ಬರ್ದೀವಿ ಅಂದ್ರೆ, ಇದು 30 ಹಾಗಾಗಿ ಈ 27 ಹೆಂಗೆ ತೆಗೆದುಕೊಂಡೆ ಅಂದ್ರೆ, ಇದು 3 ಕ್ಯೂಬ್ 27 ಅಂದರೆ 3 ಕ್ಯೂಬ್ ಹೌದಾ. 3 ಕ್ಯೂಬ್ ಪ್ಲಸ್ 3 ಅಂದರೆ 3 ಕ್ಯೂಬ್ ಅಂದರೆ 27 ಪ್ಲಸ್ 3 ಅಂದರೆ ಇದು 30. ಹಾಗಾಗಿ ಇದು n ಕ್ಯೂಬ್ ಪ್ಲಸ್ n ಫಾಲೋ ಮಾಡ್ತಾಯಿದೆ. ಹಾಗಾಗಿ ಇಲ್ಲಿ ಕೂಡ ನಾವು n ಕ್ಯೂಬ್ ಪ್ಲಸ್ n ರೂಲನ್ನು ಫಾಲೋ ಮಾಡಬೇಕು. n ಅಂದರೆ 4 ತೊಗೋಬೇಕು. ಇಲ್ಲಿ 4 ಕ್ಯೂಬ್ ಪ್ಲಸ್ 4 ಯಾಕಂದರೆ n ಅಂದರೆ 4, 4ರ ಘನ 4 4 16, 16 4 64, 64 ಪ್ಲಸ್ 4 ಅಂದರೆ 68. ಇಲ್ಲಿರಬೇಕಾದದ್ದು 68. ಆನ್ಸರ್ 68. ನೋಡಿಲ್ಲಿ n ಕ್ಯೂಬ್ ಪ್ಲಸ್ n. ನಾವು ಹಿಂದಿನ ವಿಡಿಯೋದಲ್ಲಿ ಈ ಗಮನಿಸಬೇಕಾದ ಅಂಶದಲ್ಲಿ ಈ ಟ್ರಿಕ್ಸನ್ನು ಹೇಳ್ಕೊಟ್ಟಿದ್ದೀವಿ ನಾವು ಹೌದಾ. n ಕ್ಯೂಬ್ ಪ್ಲಸ್ n. ವಿದ್ಯಾರ್ಥಿಗಳೇ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 5ನೇ ಪ್ರಶ್ನೆ. 2:0 ಸಮಾನುಪಾತ 3:1 ಕ್ವಶನ್ ಮಾರ್ಕ್ ಇದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಂದರೆ ಇದೊಂದು ಹೊಸ ಪ್ಯಾಟ್ರನ್ ಕ್ವಶನ್ ಇದೆ. ಈ 0ಯನ್ನು ಯಾವ ರೀತಿ ತರಬೇಕು ಅನ್ನೋದು ಬಹಳಷ್ಟು ಒಂದು ಒಳ್ಳೆಯ ಟ್ರಿಕ್ಸ್ ಇದೆ ಹೌದಾ. 0ಯನ್ನು ಯಾವ ರೀತಿ ತರ್ತೀವಿ ಅಂತೇಳಿ ಅದಕ್ಕೆ ನಾವು SCM ಅನ್ನು ಫಾಲೋ ಮಾಡ್ತೀವಿ. ಸ್ಕ್ವೇರ್ ಕ್ಯೂಬ್ ಮಲ್ಟಿಪ್ಲೈ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂಗೆ ನಾವೇನು ಮಾಡೋಣ ಅಂದ್ರೆ, ಆಪ್ಷನ್ಗಳನ್ನು ನೋಡಿಕೊಂಡ್ರೆ ಇದು ಬಹಳಷ್ಟು ಸಣ್ಣ ಸಂಖ್ಯೆಯ ಸ್ಕ್ವೇರ್ ಅಥವಾ ಕ್ಯೂಬ್ನಿಂದ ಮಾಡಬಹುದು. ಅದನ್ನು ನೋಡೋಣ. ಇದು ಕ್ಯೂಬ್ನಿಂದ ಆಗುತ್ತೇನೋ ಅಂತ ನೋಡೋಣ. ಇಲ್ಲಿ 0 ಆಗಬೇಕು. 0 ಆಗಬೇಕಾದ್ರೆ ಅದೇ ಸಂಖ್ಯೆಯನ್ನು ಕಳಿಬೇಕು ನಾವು. ಈ x ಸಂಖ್ಯೆಯನ್ನು ಕಳೆದ್ರೆ 0 ಆಗುತ್ತೆ ಹೌದಾ. ಹಾಗಾಗಿ ಇಲ್ಲೇನು ಮಾಡೋಣ ಅಂದ್ರೆ, ಈ 2 ತೆಗೆದುಕೊಳ್ಳೋಣ. ಈ 2 ತೆಗೆದುಕೊಂಡ 2 ಅದನ್ನು ಕ್ಯೂಬ್ ಮಾಡೋಣ. ಮೊದಲನೇ ಪದ ಕ್ಯೂಬ್ ಮೈನಸ್ n2. ನೋಡಿ, ಇದು ಮೊದಲನೇ ಪದ 2, ಅದನ್ನು ಕ್ಯೂಬ್ ಮಾಡಿದಾಗ ಅದರಿಂದ 8 ಕಳೆದ್ರೆ 2 ಕ್ಯೂಬ್ ಅಂದರೆ 8, 8 ಮೈನಸ್ 8 ಅಂದರೆ 0. ಅಂದರೆ ಈ ರೂಲ್ ಫಾಲೋ ಆಗಿದೆ. ಇಲ್ಲಿ n ಕ್ಯೂಬ್ ಮೈನಸ್ 8. ಅದೇ ರೂಲನ್ನು ಇಲ್ಲಿ ಫಾಲೋ ಮಾಡಿಸೋಣ. ಇದು 3 ಇದೆ ಹೌದಾ. 3 ಕ್ಯೂಬ್ ಮೈನಸ್ ಇಲ್ಲಿ 8 ಇದೆ, 8ನ ಬರಬೇಕು. ಇಲ್ಲಿ 8 ಈಕ್ವಲ್ಸ್ 3 ಕ್ಯೂಬ್ ಅಂದರೆ 27 ಮೈನಸ್ 8. 27ರಲ್ಲಿ 8 ಕಳೆದ್ರೆ 19. ಹಾಗಾಗಿ ಇಲ್ಲಿ ಬೇಕಾದ ಸಂಖ್ಯೆ 19. ಆನ್ಸರ್ 19. ಆಪ್ಷನ್ ಸಿ 19. ನೋಡಿ ವಿದ್ಯಾರ್ಥಿಗಳೇ, ಇದನ್ನು n ಕ್ಯೂಬ್ ಮೈನಸ್ 8ನಿಂದ ಮಾಡಿದ್ದೀವಿ
ಅಂದರೆ ಸೇಮ್ ಪ್ಯಾಟ್ರನ್ ಫಾಲೋ ಆಗಬೇಕು. ಇಲ್ಲಿ n³ - 8 ಆದರೆ ಇಲ್ಲಿಯೂ ಕೂಡ n³ - 8 ಪ್ಯಾಟ್ರನ್ ಫಾಲೋ ಆಗಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಕ್ವೆಶನ್. 0ನ ಯಾವ ರೀತಿ ತರ್ತೀವಿ? ಕ್ಯೂಬ್ ಅಥವಾ ಸ್ಕ್ವೇರ್ ಮಾಡಿ, ಇಲ್ಲಿ ನಾವು ಒಂದು ಸ್ಕ್ವೇರ್ ನಮಗೆ 0 ಬೇಕಾಗಿ ಒಂದು ಸ್ಕ್ವೇರ್ ಮಾಡಿದರೆ 1ರಿಂದ ಕಳಿಬೇಕು, ಆವಾಗ 0 ಆಗುತ್ತೆ. ನೋಡಿ, ಒಂದು ಸ್ಕ್ವೇರ್ ಅಂದರೆ 1 -1 0. ಈ ಪ್ಯಾಟ್ರನನ್ನು ಫಾಲೋ ಮಾಡಬೇಕು, ಸ್ಕ್ವೇರ್ ಅಥವಾ ಕ್ಯೂಬನ್ನು. ನಾವು ಮುಂದಿನ ಪ್ರಶ್ನೆಯನ್ನು ಗಮನಿಸಿದರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನೋಡೋಣ. ಇಲ್ಲಿ 25 ಇದೆ, ಇಲ್ಲಿ 20 ಇದೆ, ಇಲ್ಲಿ 56 ಇದೆ, ಕ್ವಶನ್ ಮಾರ್ಕ್. ಹೌದಾ? ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ ಯಾವ ಟ್ರಿಕ್ಸನ್ನು ಬಳಸಿದ್ದಾರೆ ಅಂತ ನೋಡೋಣ. ಇಲ್ಲಿ 25 5ರ ವರ್ಗ ಇದೆ. ಹೌದಾ? ಇಲ್ಲಿ 27 ಇದೆ. ಇಲ್ಲಿ 56 ಇದೆ. ಹಾಗೆ ನೋಡಿದ್ರೆ ಇಲ್ಲೊಂದು ಯಾವುದಾರ ಸ್ಕ್ವೇರ್ ಬಂದಿದ್ದರೆ ನಾವು ಸ್ಕ್ವೇರ್ ಕ್ಯೂಬ್ ಮಲ್ಟಿಪ್ಲೈ ಮಾಡ್ಬೋದಿತ್ತು, ಸ್ಕ್ವೇರ್ ಅಥವಾ ಕ್ಯೂಬ್ ಮಾಡ್ಬೋದಿತ್ತು. ಇಲ್ಲಿ ನೋಡೋಣ, ಮಲ್ಟಿಪ್ಲೈನಿಂದ ಏನಾದರೂ ಆಗುತ್ತೇನಂತ ನೋಡೋಣ. ಈ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ತೇನೆ, ಎರಡು ಅಂಕಿಗಳನ್ನು. 2 × 5, 2 × 5 10. ಅದಕ್ಕೆ ನಾನು ಎಕ್ಸ್ಟ್ರಾ 2ರಿಂದ ಗುಣಿಸ್ತೀನಿ. ಹೌದಾ? ಇಲ್ಲಿ ಆಪ್ಷನ್ 20 ಆಗಬೇಕಿತ್ತು. ಸಾರಿ, 25:20 ಸಮಾನುಪಾತ 56 ಅನುಪಾತ ಕ್ವಶನ್ ಮಾರ್ಕ್. ನಾ 10 × 2 ಮಾಡಿದರೆ ಇದು 20. ರೂಲ್ ಫಾಲೋ ಆಗ್ತಾ ಇದೆ. ಅಂದರೆ ಇವೆರಡು ಅಂಕಿಗಳನ್ನ ಗುಣಿಸಿ ಬಂದ ಉತ್ತರವನ್ನು ಮತ್ತೆ 2ರಿಂದ ಗುಣಿಸಿದ್ರೆ ಈ ಸಂಖ್ಯೆ ದೊರೆಯುತ್ತೆ. ಇದೇ ರೂಲ್ ಇಲ್ಲಿ ಫಾಲೋ ಆಗಬೇಕು. ಈ ರೂಲ್ ಇಲ್ಲಿ ಫಾಲೋ ಆಗಬೇಕು. ಇವೆರಡು ಸಂಖ್ಯೆಗಳು 5 × 6, ಇವೆರಡು ಸಂಖ್ಯೆಗಳು 30. ಬಂದ ಉತ್ತರವನ್ನು ಮತ್ತೆ 2ರಿಂದ ಗುಣಿಸ್ಬೇಕು, 2 ಆನ್ಸರ್ ಎಷ್ಟು ಬಂತು? 60. ಹಾಗಾಗಿ ಆಪ್ಷನ್ ಸಿ ಆನ್ಸರ್ 60. ನೋಡಿ ವಿದ್ಯಾರ್ಥಿಗಳೇ, ಇದು ಆನ್ಸರ್ 60 ಬಂತ. ಈ ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ನಮ್ಮ ಚಾನಲನ್ನು. ಇನ್ನು ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ. 99:9 ಸಮಾನುಪಾತ 999 ಅನುಪಾತ ಕ್ವಶನ್ ಮಾರ್ಕ್. ಇದು ಆಪ್ಷನ್ಸ್ಗಳನ್ನು ನೋಡ್ಕೋತ ಹೋಗೋಣ. 9, 10, 36, 72 ಇದೆ. ನಾವು ಈ ಸಂಖ್ಯೆಯನ್ನು ಗಮನಿಸಿದರೆ ಇದು 99 ಇದೆ, ಇದು 9 ಇದೆ, ಇದು 999 ಇದೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಕಮ್ಮಿ ಆಗಿದೆ. ಹೌದಾ? ಇಲ್ಲಿ ನಮ್ದು SCM ಸ್ಕ್ವೇರ್ ಕ್ಯೂಬ್ ಮಲ್ಟಿಪ್ಲೈ ಅಪ್ಲೈ ಆಗಲ್ಲ. ಹೌದಾ? ಇಲ್ಲಿ ಬೇರೆ ರೀತಿಯಲ್ಲಿ ಥಿಂಕ್ ಮಾಡಬೇಕು. ನೋಡೋಣ, ಇವೆರಡು ಸಂಖ್ಯೆಗಳನ್ನ ವಿದ್ಯಾರ್ಥಿಗಳಿಗೆ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನೋಡೋಣ. ಇವೆರಡು ಅಂಕಿಗಳನ್ನ ಏನು ಮಾಡೋಣ ಅಂದ್ರೆ ಕೂಡಿಸೋಣ. 9 + 9 ಎಷ್ಟಾಯಿತು? 18. ಇದನ್ನು ಡಿವೈಡೆಡ್/2 ಮಾಡೋಣ. ಎಷ್ಟು ಬಂತು? 9. ನೋಡಿ, ಇವೆರಡು ಅಂಕಿಗಳನ್ನ ಕೂಡಿ ಬಂದ ಉತ್ತರನ 2ರಿಂದ ಭಾಗಿಸಿದ್ರೆ ಈ ಸಂಖ್ಯೆ ಸಿಗುತ್ತೆ. ಇದೇ ರೂಲ್ ಇಲ್ಲಿ ಫಾಲೋ ಆಗಬೇಕು. ಇವೆರಡು 3 ಅಂಕಿಗಳನ್ನ ಕೂಡಿಸ್ಬೇಕು. 9 + 9 + 9 ಎಷ್ಟಾಯಿತು? 27. 27 ಇಲ್ಲಿ 2ರಿಂದ ಡಿವೈಡ್ ಮಾಡಿದ್ದೀವಿ, ಯಾಕಂದ್ರೆ ಇಲ್ಲಿ 2 ಅಂಕಿಗಳಿವೆ. ಹಾಗಂತ ಇಲ್ಲಿ 2ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಬಿಂದುವಿನಲ್ಲಿ ಆನ್ಸರ್ ಸಿಗುತ್ತೆ. ಇಲ್ಲಿ ಯಾವುದೂ ಬಿಂದುವಿನಲ್ಲಿರುವಂಥ ಆನ್ಸರ್ ಇಲ್ಲ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಇಲ್ಲಿ 2 ಅಂಕಿಗಳು ಇರೋದ್ರಿಂದ 2ರಿಂದ ಭಾಗಿಸಿದ್ದಾರೆ. ನಾವಿಲ್ಲಿ ಏನು ಮಾಡೋಣ, 1 2 3 ಅಂಕಿಗಳಿವೆ, ಹಾಗಾಗಿ 3ರಿಂದ ಭಾಗಿಸೋಣ. 3 1 3 9. ಹಾಗಾಗಿ ನಮ್ಮ ಆನ್ಸರ್ ಎಷ್ಟು? ಆಪ್ಷನ್ ಎ ಆನ್ಸರ್ 9. ಇದು ಕೂಡ ಎನಾಲಜಿ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಕ್ವಶನ್ ನಂಬರ್ 8. ಇದು 49:85
ಸಮಾನುಪಾತ ಕ್ವಶನ್ ಮಾರ್ಕ್ ಅನುಪಾತ ಕ್ವಶನ್ ಮಾರ್ಕ್ ಅಂದರೆ ಇಲ್ಲಿ ಡಬಲ್ ಕ್ವಶನ್ ಮಾರ್ಕ್ಗಳಿವೆ. ಅಂದರೆ ಇದನ್ನು ಭಾಳಷ್ಟು ಕೇರ್ಫುಲ್ಲಾಗಿ ಫಾಲೋ ಮಾಡಿದರೆ ಮಾತ್ರ ನಮಗೇನಾಗುತ್ತೆ ಆನ್ಸರ್ ಸಿಗುತ್ತೆ. ಇದು ಸ್ಕ್ವೇರ್ ಇದೆ, ಈ ಸ್ಕ್ವೇರ್ಗೆ ಇದಕ್ಕೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಇಲ್ಲಿ ಸ್ಕ್ವೇರ್ ಆದರೆ ಇಲ್ಲಿ ಒಂದು ಮತ್ತೊಂದು ಸ್ಕ್ವೇರ್ ಅಥವಾ ಕ್ಯೂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಇದು 7ರ ವರ್ಗ, 8ರ ವರ್ಗ 64, 9ರದ್ದು 81, 10ರದ್ದು 100, 81ಕ್ಕೆ ಸಮೀಪನಲ್ಲಿದೆ. ಆದರೆ ಅದು ಯಾವುದೇ ರೀತಿಯಾದಂಥ ಸಹಸಂಬಂಧ ನೇರವಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಬೇರೆ ಟ್ರಿಕ್ಸನ್ನು ಯೂಸ್ ಮಾಡೋಣ. ಇವೆರಡು ಅಂಕಿಗಳನ್ನು ಕೂಡಿಸೋಣ. ಇದನ್ನು 49 ಇದೆ, 4 + 9 13. ಅದೇ ಸೇಮ್ ಇವು ಎರಡು ಅಂಕಿಗಳನ್ನು ಕೂಡಿಸೋಣ. 8 + 5, 8 ಮತ್ತು 5 ಸೇರಿದರೆ ಅದು ಕೂಡ 13. ಹಾಗಾಗಿ ಇಲ್ಲಿರುವಂಥ ಅಂಕಿಗಳ ಮೊತ್ತ ಏನಾಗಬೇಕು, ಅವುಗಳದು ಸೇಮ್ ಇರಬೇಕು, ಹೌದಾ? ನೋಡೋಣ. ಇದು 5 7, ಇದು 12, ಇದು 5, ಇದು 8, ಇದು 15, ಇದು 14, ಇದು 13, ಇದು 15, ಇದು 15. ಹಾಗಾಗಿ ಇದು ಆನ್ಸರ್ 87:69. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸ್ಕ್ವೇರ್ ಕ್ಯೂಬ್ ಮಲ್ಟಿಪ್ಲೈಯನ್ನು ಹೊರತುಪಡಿಸಿ ಅವುಗಳನ್ನು ಮೊತ್ತನೂ ಕೂಡ ಏನು ಮಾಡ್ಬೋದು, ಅಂಕಿಗಳ ಮೊತ್ತ, ಈ ರೀತಿಯಾದ ಬೇರೆ ಸಹಸಂಬಂಧವನ್ನು ಕೂಡ ಏನು ಮಾಡ್ಬೋದು, ಇಲ್ಲಿ ನಾವು ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಇವೆರಡು ಅಂಕಿಗಳ ಮೊತ್ತ ಸೇಮ್ ಇದ್ದಾಗ ಇವೆರಡು ಅಂಕಿಗಳ ಮೊತ್ತನೂ ಕೂಡ ಸೇಮ್ ಇರಬೇಕು, ಆ ರೀತಿಯಲ್ಲಿ. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 9ನೇ ಪ್ರಶ್ನೆ, 3:12 ಸಮಾನುಪಾತ 4 ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಏನು ಮಾಡೋಣ ಅಂದ್ರೆ ಇದರ ರೂಲನ್ನು ಫಾಲೋ ಮಾಡೋಣ. SCM ಸ್ಕ್ವೇರ್ ಕ್ಯೂಬ್ ಮಲ್ಟಿಪ್ಲೈ. ಮೊದಲಿಗೆ ಸ್ಕ್ವೇರನ್ನು ಗಮನಿಸೋಣ. ಈ 12 ಮತ್ತು 3ಕ್ಕೆ ಯಾವ ರೀತಿ ಸಂಬಂಧ ಇದೆ ನೋಡೋಣ. ಈ 12ಅನ್ನು ಈ ರೀತಿ ಬರಿಬೋದಲ್ಲ ನಾವು. 12 3ಅನ್ನು ಯಾವ ರೀತಿ ಬರಿಬೋದು, 3 ಸ್ಕ್ವೇರ್ ಅಂದರೆ 9, 9 + 3 ಅಂದರೆ 12, ಹೌದಾ? 9 + 3 = 12. ಇದೇ ಪ್ಯಾಟ್ರನ್ನ ಇಲ್ಲಿ ಫಾಲೋ ಮಾಡಬೇಕು. ಈ 4 ಸ್ಕ್ವೇರ್, ಹೌದಾ? 4 ಸ್ಕ್ವೇರ್ ಪ್ಲಸ್ ಅದರಲ್ಲಿ 3 ಕೂಡಿಸಿದ್ದೀವಿ, +3. 4 ಸ್ಕ್ವೇರ್ ಅಂದರೆ 16, 16 + 3 ಅಂದರೆ 19, ಸಿಂಪಲ್. ಹಾಗಾಗಿ ಇದು ಆನ್ಸರ್ 19. ಇನ್ನು ಕೆಲವು ಸಂದರ್ಭದಲ್ಲಿ ಅದನ್ನು ಈ ರೀತಿಯೂ ಕೂಡ ಕೊಡ್ಬೋದು. ಅಂದರೆ ಇಲ್ಲಿ 3 ಸ್ಕ್ವೇರ್ + n ಅಂದರೆ n² + n. ಇಲ್ಲಿ ಏನಾಗಬೇಕಾಗುತ್ತೆ ಆವಾಗ 4 ಸ್ಕ್ವೇರ್ + 4 ಅಂದರೆ ಇದು 16 + 4 20. ಆದರೆ ಆಪ್ಷನ್ನಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಿದ್ದೀವಿ ನಾವು, ಈ 3ಅನ್ನು ಇಲ್ಲಿಯೂ ಕೂಡಿದ್ದಾರೆ, ಹಾಗಾಗಿ ಇಲ್ಲಿಯೂ ಕೂಡ 3ಅನ್ನು ಕೂಡಿಸಿದ್ದೀವಿ. ಒಂದು ವೇಳೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆನೂ ಕೂಡ ಬರ್ಬೋದಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ +3 ಇದೆ, ಇಲ್ಲಿ ಕೂಡ +3. ಇದೇ ರಿಲೇಷನ್ನ ಇಲ್ಲಿ ಕೂಡ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ವಿದ್ಯಾರ್ಥಿಗಳನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, 75:93 ಸಮಾನುಪಾತ 84 ಕ್ವಶನ್ ಮಾರ್ಕ್. ಇಲ್ಲಿಯೂ ಕೂಡ ಇದು ಬಹಳಷ್ಟು ಒಂದು ಟ್ರಿಕ್ಕಿ ಆದಂಥ ಕ್ವಶನ್ ಇದೆ. ಇಲ್ಲಿ ನೋಡೋಣ. ಇಲ್ಲಿ ಸ್ಕ್ವೇರ್ ಯಾವುದು ಕೂಡ ಸ್ಕ್ವೇರ್ ಆಗಲ್ಲ, ಕ್ಯೂಬು ಆಗಲ್ಲ. ಮಲ್ಟಿಪ್ಲೈ ಆಗಬೇಕಾದ್ರೆ ಏನಾಗುತ್ತೆ, ಈ ಸಂಖ್ಯೆ ಒಮ್ಮಿಂದೊಮ್ಮೆಲೆ ದೊಡ್ಡದಾಗಿರಬೇಕು. ಆಗ ಮಾತ್ರ ಏನು ಮಾಡ್ಬೋದು, ನಾವು ಮಲ್ಟಿಪ್ಲೈ ಮಾಡಲಿಕ್ಕೆ ಸಾಧ್ಯ ಇದೆ. ಅಥವಾ ಎರಡು ಸಂಖ್ಯೆಗಳ ಗುಣಲಬ್ಧ ಇದಕ್ಕೆ ಈ ರೀತಿಯಾದಂಥ ಯಾವುದೋ ಟ್ರಿಕ್ಸ್ ಅಥವಾ ಲಾಜಿಕಲ್ಲಿ ಯೂಸ್ ಆಗ್ತಾ ಇರಬೇಕು. ಈ ರೀತಿ ಆಗದೇ ಇದ್ದಾಗ ನಾವೇನು ಮಾಡೋದು ಅಂದ್ರೆ, ನಾವು ಕೊನೆಯ
ಒಂದು ಅಂಶ ಏನಿದೆ ಅಲ್ಲ ನಮ್ಮದು ಪ್ರಿಯಾರಿಟಿ. ಮೊದಲನೇ ಪ್ರಿಯಾರಿಟಿ ಅವಿಭಾಜ್ಯ ಸಂಖ್ಯೆಗಳು, ಎರಡನೇದು ಸ್ಕ್ವೇರ್, ಕ್ಯೂ, ಮಲ್ಟಿಪ್ಲೈ, ಆನಂತರ ಎಡಿಷನ್, ಸಬ್ಸ್ಟ್ರಾಕ್ಷನ್. ಇವನ್ನ ಕೂಡಿಸೋಣ. ಈಗ ನೋಡೋಣ. 7 + 5, 7 + 5 ಅಂದರೆ 12. 9 + 3 ಇದು ಕೂಡ 12. 8 + 4 ಇದು ಕೂಡ 12. ಹಾಗಾಗಿ ಇಲ್ಲಿ ಆಪ್ಷನ್ನಲ್ಲಿರುವಂಥ ಅಂಕಿಗಳ ಮೊತ್ತ 12 ಇರುವಂತಹ ಆಪ್ಷನನ್ನು ಪರಿಗಣಿಸೋಣ. ಮೊದಲನೇ ಆಪ್ಷನ್ ನೋಡೋಣ. 5 + 7 ಇದು 12 ಆಗಿದೆ, ಇದು 7 ಆಗಿದೆ, ಇದು 11 ಆಗಿದೆ, ಇದು ಕೂಡ 11 ಆಗಿದೆ. ಹಾಗಾಗಿ ನಮಗೆ ಸರಿಯಾದ ಆನ್ಸರ್ 57. ಆಪ್ಷನ್ ಎ 57 ಸರಿಯಾದ ಉತ್ತರ. ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆ ಇರುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ನಾವು. ಪ್ರಶ್ನೆ ಸಂಖ್ಯೆ 11. 2:3 ಸಮಾನುಪಾತ 23 ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಯಾವುದೇ ಸ್ಕ್ವೇರ, ಕ್ಯೂಬ, ಮಲ್ಟಿಪ್ಲೈ ಏನಾಗ್ತಾ ಇಲ್ಲ, ಅನ್ವಯಿಸ್ತಾ ಇಲ್ಲ. ಅದು ಯಾವುದೇ ಚಿಹ್ನೆಗಳು ಕಾಣಿಸ್ತಾ ಇಲ್ಲ. ಹೌದಾ? ಹಾಗಾಗಿ ಏನು ಮಾಡೋಣ ಅಂದರೆ ಈ 2 ಮತ್ತು 3ಕ್ಕೆ ಏನು ಸಂಬಂಧ ಇದೆಯೋ ಅದೇ ಸಂಬಂಧ 23 ಮತ್ತು ಈ ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಸಂಖ್ಯೆಗೆ ಸಂಬಂಧ ಇರುತ್ತೆ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ ನಾವು ಗಮನಿಸಿದರೆ ಇದು ಬಹಳಷ್ಟು ಒಂದು ಟ್ರಿಕಿಯಾದಂಥ ಕ್ವಶನ್ ಇದೆ, ಇಂಪಾರ್ಟೆಂಟ್ ಕ್ವಶನ್. ಕೆಲವರು ಏನು ಮಾಡೋ ಸಾಧ್ಯತೆ ಇದೆ, ಈ 2 ಮತ್ತು 3 ಆನಂತರ ಇದು 23, ಇದರ ನಂತರ ಸಂಖ್ಯೆ 25 ಅಂತ ಬರೆಯೋ ಸಾಧ್ಯತೆ ಇದೆ. ಅದು ತಪ್ಪು. ಇದನ್ನು ನೋಡಿದರೆ ಇಲ್ಲಿ ನಾವು ಈ 2, 3 ಅವಿಭಾಜ್ಯ ಸಂಖ್ಯೆಗಳು. ಎರಡು ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು. 2ರ ನಂತರ ಅವಿಭಾಜ್ಯ ಸಂಖ್ಯೆ 3 ಆಗಿದೆ. ಹಾಗಾಗಿ ನಮಗೆ ಗೊತ್ತಿರೋ ಪ್ರಕಾರ 2, 3, 5, 7, 11, 13, 17, 19, 23, ನೆಕ್ಸ್ಟ್ 29. ಹಾಗಾಗಿ 2ರ ನಂತರ ಅವಿಭಾಜ್ಯ ಸಂಖ್ಯೆ 3 ಆಗಿದೆ. ಹಾಗಾಗಿ 23ರ ನಂತರದ ಅವಿಭಾಜ್ಯ ಸಂಖ್ಯೆ 23ರ ನಂತರದ ಅವಿಭಾಜ್ಯ ಸಂಖ್ಯೆ 29. ಹಾಗಾಗಿ ಆನ್ಸರ್ ಎ 29. ವಿದ್ಯಾರ್ಥಿಗಳು ಗಮನಿಸಬೇಕು ಏನಂದರೆ ಅವಿಭಾಜ್ಯ ಸಂಖ್ಯೆಗಳು ನಮ್ಮದು ಆದ್ಯತಾ ಸಂಖ್ಯೆಗಳಾಗಿವೆ. ನಾವು ಹಿಂದಿನ ವಿಡಿಯೋದಾಗ ಹೇಳಿದ್ದೇವೆ ಫಸ್ಟ್ ಪ್ರಿಯಾರಿಟಿ ನಾವು ಅವಿಭಾಜ್ಯ ಸಂಖ್ಯೆಗಳಿಗೇ ಕೊಡಬೇಕು. ಇದು 29 ಸರಿಯಾದ ಆನ್ಸರ್. ಇಲ್ಲಿ ನಾವು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ 66 ಇದೆ, ಇಲ್ಲಿ 4 ಇದೆ. ಹೌದಾ? ಇಲ್ಲಿ ನಾವು ಗಮನಿಸಿದರೆ ಇದನ್ನು 4ಅನ್ನು ಕ್ಯೂಬ್ ಮಾಡಿದ್ರೆ 4ರ ಕ್ಯೂಬ ನೋಡೋಣ. ಇಲ್ಲಿ 4ನ ಕ್ಯೂಬ್, 4ರ ಘನ 4 × 4 × 4 ಅಂದರೆ 64. ಅದರಾಗ ಏನು ಸೇರಿಸಿದ್ರೆ 62 ಆಗುತ್ತೆ, 2 ಸೇರಿದರೆ 66. ಅದೇ ರೀತಿ ಇದನ್ನು ಕೂಡ ಈ ರೂಲನ್ನು ಇಲ್ಲಿ ಫಾಲೋ ಮಾಡೋಣ. 8 ಇದೆ, ಮೊದಲನೇ ಪದ 8. 8 ತಗೊಂಡು ಕ್ಯೂಬ್ ಮಾಡೋಣ, ಕ್ಯೂಬ್ ಆಯ್ತು. 8ರ ಘನ 512. ವಿದ್ಯಾರ್ಥಿಗಳನ್ನ ಹೇಳಿದ್ದೀವಿ 15ರ 1ರಿಂದ 15ರವರೆಗಿನ ಸಂಖ್ಯೆಗಳ ವರ್ಗಗಳ ಘನಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ 1ರಿಂದ 25ರವರೆಗಿನ ಸಂಖ್ಯೆಗಳ ವರ್ಗಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಭಾಳಷ್ಟು ಯೂಸ್ ಆಗುತ್ತೆ. ಇದು 8ರ ಘನ 512. ಇಲ್ಲಿ ಏನು ಸೇರಿಸಿದ್ವಿ ನಾವು, 2 ಸೇರಿಸಿದ್ವಿ. ಹಾಗಾಗಿ ಇಲ್ಲಿ ಕೂಡ 2ಅನ್ನು ಸೇರಿಸ್ಬೇಕು. 2 514. ಹಾಗಾಗಿ ಆಪ್ಷನ್ ಎ ಆನ್ಸರ್ 514. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ಘನ SCM ಫಾಲೋ ಮಾಡ್ತಿದ್ದೇನೆ. ಸ್ಕ್ವೇರ್, ಕ್ಯೂಬ್, ಮಲ್ಟಿಪ್ಲೈ,
ಸ್ಕ್ವೇರ್ ಆಗದೇ ಇದ್ದರೆ ನಾವು ಕ್ಯೂಬ್ ತೊಗೋತೀವಿ, ಹೌದಾ? ಕ್ಯೂಬ್ ಆಗದೇ ಇದ್ದರೆ ಮಲ್ಟಿಪ್ಲೈ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ ಪ್ರಶ್ನೆ ಸಂಖ್ಯೆ 13, 11:30 ಸಮಾನುಪಾತ ಕ್ವಶನ್ ಮಾರ್ಕ್ ಅನುಪಾತ 128. ಇಲ್ಲಿ ನಾವು ಗಮನಿಸೋಣ, ಇದನ್ನು SCM ಆಧಾರದ ಮೇಲೆ ಬಿಡಿಸೋಣ, ಕ್ಯೂಬ್ ಆಧಾರದ ಮೇಲೆ ನೋಡೋಣ, ಟ್ರೈ ಮಾಡೋಣ. ಈ 30 ಈ 30 ನಾವು ಯಾವ ರೀತಿ ಬರಿಬೋದು? 30 ಇದೆ, 3 ಕ್ಯೂಬ್ 27, 27ರ 3 ಸೇರಿದರೆ 27 ಪ್ಲಸ್ 3 30. 11 ಯಾವ ರೀತಿ ಬರಿಬೋದು? 11 ಅದೇ ಸೇಮ್, 2 ಕ್ಯೂಬ್ ಪ್ಲಸ್ 3, 2ರ ಕ್ಯೂಬ್ ಅಂದರೆ 8, 8 ಪ್ಲಸ್ 3 ಅಂದರೆ 11, ಸೇಮ್ 128. ಈ 128 ಈ ರೀತಿ ಬರಿಬೋದಲ್ಲ ನಾವು, 5 ಕ್ಯೂಬ್ ಪ್ಲಸ್ 3, 5 ಕ್ಯೂಬ್ ಅಂದರೆ 125, 5ರ ಘನ 125 ಪ್ಲಸ್ 3 ಅಂದರೆ 128. ನಮಗಿದ್ರೆ ಹಿಂದಿನ ಪದ ಬೇಕಾಗಿದೆ, ಹೌದಾ? ಅಂದರೆ ನಾವು ಇದಕ್ಕಿಂತಲೇ ಚಿಕ್ಕದಿರುವಂಥದ್ದು ಯಾವುದು? 4 ತೆಗೆದುಕೊಳ್ಳೋಣ, 4 ಸಂಖ್ಯೆ 4 ಅಂತ ತೆಗೆದುಕೊಳ್ಳೋಣ. ಯಾಕಂದ್ರೆ ಒಂದು ವೇಳೆ ನಮ್ಗೆ ಆಪ್ಷನನ್ನು ಬೇರೆ ಕೊಟ್ಟಿದ್ರೆ ನಾವೇನು ಮಾಡ್ತಿದ್ವಿ? ಅವಿಭಾಜ್ಯ ಸಂಖ್ಯೆ ತೆಗೆದುಕೊಳ್ತೀವಿ. ಇಲ್ಲಿ ನೋಡೋಣ, ಇವಾಗ 4 ಕ್ಯೂಬ್ ಮಾಡೋಣ, 4 ಕ್ಯೂಬ್ ಪ್ಲಸ್ 3, 4ರ ಘನ 64, 64ರಲ್ಲಿ 3 ಸೇರಿಸ್ಬೇಕು. 3ನ್ನು ಯಾಕೆ ಸೇರಿಸಬೇಕು? ಅದು ಪ್ಯಾಟ್ರನ್ ಫಾಲೋ ಆಗ್ತಾಯಿದೆ. n ಕ್ಯೂಬ್ ಪ್ಲಸ್ 3 ಪ್ಯಾಟ್ರನ್ ಫಾಲೋ ಮಾಡ್ತಾಯಿದೆ. ಹಾಗಾಗಿ 64 ಪ್ಲಸ್ 3. ಇಲ್ಲಿ 4ನ್ನು ಯಾಕೆ ತೆಗೆದುಕೊಂಡಿವಿ ಅಂದ್ರೆ ಇದು ಆಪ್ಷನ್, ಆ್ಯಸ್ ಪರ್ ಆಪ್ಷನ್ಸ್. ಹಾಗಾಗಿ 64 ಪ್ಲಸ್ 3 ಅಂದ್ರೆ 67. ಇದು ಆನ್ಸರ್ 67, ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 14 ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. 0:2 ಸಮಾನುಪಾತ 6 ಕ್ವಶನ್ ಮಾರ್ಕ್. ಯಾರ್ದಾದ್ರೂ ವಿದ್ಯಾರ್ಥಿಗೆ ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ಸ್ ಮಾಡಿ. ಅದೇ ರೀತಿ ವಿಡಿಯೋ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ. ಈ 0ನ ಯಾವ ರೀತಿ ಮಾಡಬೇಕನ್ನೋದನ್ನು ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ದೀನಿ ನಾನು, ಹೌದಾ? ಈಗ ನೋಡೋಣ ಯಾವ ರೀತಿ ಅಂಥೇಳಿ. ಇದು ಭಾಳಷ್ಟು ಸಿಂಪಲ್ ಆಗಿದೆ ನೋಡಿ, ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿ ನೋಡೋಣ. ನೋಡೋಣ 0ನ ಯಾವ ರೀತಿ ಬರಿಬೋದು. ಇದನ್ನು 1² - 1, ಹೌದಾ? 0. ನೆಕ್ಸ್ಟ್ ಈ 2ನ್ನು ಯಾವ ರೀತಿ ಬರಿಬೋದು? 2² - 2. ಆ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿ ಅದೇ ಸಂಖ್ಯೆಯನ್ನು ಕಳೆಯೋದು, ಅಂದರೆ 2. 2ರ ವರ್ಗ 4, 4 - 2 ಅಂದರೆ ಮತ್ತೆ 2, 6 ಇದೆ, ಹೌದಾ? 3 ತೆಗೆದುಕೊಳ್ಳೋಣ, 6 ಇದೆ. ಇದು 3² -3, 3ರ ವರ್ಗ 9, 9ರಲ್ಲಿ 3 ಕಳೆದ್ರೆ 6, ಸೇಮ್ 4, 4² - 4 ಅಂದರೆ 12, 4² 8, 16, 16ರಲ್ಲಿ 4 ಕಳೆದ್ರೆ 12. ಹಾಗಾಗಿ ಆಪ್ಷನ್ ಸಿ ಆನ್ಸರ್ 12. ನೋಡಿ ವಿದ್ಯಾರ್ಥಿಗಳು, 0ನ್ನು n² - n ಅಥವಾ n³ - n ಅಥವಾ ಅದು ಯಾವ ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆಯಿಂದ ಕಳೆದ್ರೆ ನಮಗೆ 0 ಸಿಗುತ್ತೆ. ಈ ಪ್ಯಾಟರ್ನನ್ನು ನೆನಪಿಟ್ಕೊಳ್ಬೇಕು, 0 ಕ್ವಶನ್ಸ್ ಬರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 15, 0:6 ಸಮಾನುಪಾತ 24 ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಕೂಡ 0 ಬಂದಿದೆ. ನೋಡೋಣ, ಅದೇ ಸೇಮ್ ಪ್ಯಾಟರ್ನ್ ಫಾಲೋ ಮಾಡೋಣ. ಇಲ್ಲಿ 6 ಇದೆ, ಹೌದಾ? ನೋಡೋಣ ಯಾವ ಪ್ಯಾಟರ್ನ್ ಫಾಲೋ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ. ಇಲ್ಲಿ ಕ್ಯೂಬ್ ತೆಗೆದುಕೊಳ್ಳೋಣ, ನೋಡೋಣ. ಇಲ್ಲಿ 1 ಕ್ಯೂಬ್ -1 ಅಂದರೆ 1 - 1 = 0. 2 ತೆಗೆದುಕೊಳ್ಳೋಣ, 2 ಕ್ಯೂಬ್ -2 ಅಂದರೆ 2ರ ಕ್ಯೂಬ್ ಅಂದರೆ 8, 8 - 2 ಅಂದರೆ 6.
ಇನ್ನು 3 ತೆಗೆದುಕೊಳ್ಳೋಣ. 3 ಕ್ಯೂಬ್ ಮೈನಸ್ 3, 3ರ ಘನ 27, 27 ಮೈನಸ್ 3 ಅಂದರೆ 24. ಸೇಮ್ ಇದೇ ಪ್ಯಾಟರ್ನ್ ಫಾಲೋ ಮಾಡಿ ಇಲ್ಲಿಗೆ ಬರಬೇಕು ನಾವು. ಇದು 1 ಆದ ನಂತರ 2 ಇದೆ, 3 ಆದ ನಂತರ 4 ಬರಬೇಕು. 4 ಕ್ಯೂಬ್ ಮೈನಸ್ ಇಲ್ಲಿ 4 ತೆಗೆದುಕೊಳ್ಬಾರ್ದು, 3 ತೆಗೋಬೇಕು. 1 2 4 ತೆಗೆದುಕೊಳ್ಬೇಕು. 1 2 3 4 ಆಗಬೇಕು. 4ರ ಘನ 64 ಅಂದರೆ 4 ಕ್ಯೂಬ್ ಅಂದರೆ 64. 64 ಮೈನಸ್ 4 ಅಂದರೆ 60. ಹಾಗಾಗಿ ಇಲ್ಲಿರುವಂಥ ಸಂಖ್ಯೆ 60. ಆನ್ಸರ್ 60. ಮುಂದಿನ ಪ್ರಶ್ನೆ ಗಮನಿಸೋಣ. ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಪ್ರಶ್ನೆ ಸಂಖ್ಯೆ 16. 2:6 ಸಮಾನುಪಾತ 12 ಅನುಪಾತ ಕ್ವಶನ್ ಮಾರ್ಕ್ ಇದೆ. ನೋಡೋಣ. ಇದು 6 ಇದೆ. 4ರಲ್ಲಿ 2 ಕೂಡಿಸಿದರೆ 6, 1ರಲ್ಲಿ 1 ಕೂಡಿಸಿದರೆ 2, 12 ಇದೆ. ಇದರಲ್ಲಿ 9ರಲ್ಲಿ 3 ಕೂಡಿದರೆ 12. ಈ ರೀತಿ ಮಾಡ್ಬೋದಲ್ಲ, ನೋಡೋಣ ನಾವು. ಇದನ್ನು 1 ಸ್ಕ್ವೇರ್ ಪ್ಲಸ್ 1 ಅಂತ ಬರಿಬೋದಲ್ಲ. 1 ಸ್ಕ್ವೇರ್ ಅಂದರೆ 1 ಪ್ಲಸ್ 1. ಅದೇ ರೀತಿಯಲ್ಲಿ ಈ 6ಅನ್ನು 2 ಸ್ಕ್ವೇರ್ ಪ್ಲಸ್ 2 ಈ ರೀತಿ ಬರ್ದೇವಲ್ಲ ನಾವು. 2 ಸ್ಕ್ವೇರ್ ಪ್ಲಸ್ 2 ಅಂದರೆ 4 ಪ್ಲಸ್ 2 6. ಅದೇ ರೀತಿ ಈ 12ಅನ್ನು 3 ಸ್ಕ್ವೇರ್ ಪ್ಲಸ್ 3 ಅಂದರೆ ಇದು n ಸ್ಕ್ವೇರ್ ಪ್ಲಸ್ n ರೂಲ್ ಫಾಲೋ ಮಾಡ್ತಾ ಇದೆ. ಇದು 9 ಪ್ಲಸ್ 3 ಅಂದರೆ 12. ಹಾಗಾಗಿ ನೆಕ್ಸ್ಟ್ ಏನಾಗಬೇಕು, ಇದು 1 ಆದ ನಂತರ 2 ಆಗಿದೆ, ಇದು 3 ಆದ ನಂತರ 4 ಆಗಬೇಕು. 4 ಸ್ಕ್ವೇರ್ ಪ್ಲಸ್ 4 ಹಾಗಾಗಿ 16 ಪ್ಲಸ್ 4 20. ಆನ್ಸರ್ 20. ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಪ್ರಶ್ನೆ ಸಂಖ್ಯೆ 17. 2:10 ಸಮಾನುಪಾತ 30 ಅನುಪಾತ ಕ್ವಶನ್ ಮಾರ್ಕ್. ನಾವು ಇದನ್ನು ಕೂಡ ಸೇಮ್ ಹಿಂದಿನ ಪ್ಯಾಟರ್ನ್ ರೀತಿಯಲ್ಲೇ ಬಿಡಿಸೋಣ. SCM ಕ್ಯೂಬ್ ಪ್ಯಾಟರ್ನಿಂದ ಬಿಡಿಸ್ತೀವಿ. ನೋಡೋಣ. ಈ 2ಅನ್ನು ಈ ರೀತಿ ಬರಿಬೋದಲ್ಲ ನಾವು. 1 ಕ್ಯೂಬ್ ಪ್ಲಸ್ 1 ಅಂದರೆ 1 ಪ್ಲಸ್ 1 2. ಅದೇ ರೀತಿ 10ಅನ್ನು 2 ಕ್ಯೂಬ್ ಪ್ಲಸ್ 2, 2 ಕ್ಯೂಬ್ ಅಂದರೆ 8, 8 ಪ್ಲಸ್ 2. ಅದೇ ರೀತಿ 30ಅನ್ನು 3 ಕ್ಯೂಬ್ ಪ್ಲಸ್ 3. ಈಗ ಒಂದು ನೇರವಾಗಿ ನೆನಪಿರ್ಬೇಕು ನಮ್ಗೆ. 30 ಅಂದ ಕೂಡಲೇ ಅದನ್ನು 3 ಕ್ಯೂಬ್ ಮಾಡಿದ್ರೆ 27, 27ರ 3 ಕೂಡಿದ್ರೆ 30. ಈಗ ನಮ್ಗೆ ರೂಢಿ ಅಂತ ಬರಬೇಕು ಅವನ್ನೇ, ಹೌದಾ? ಹಾಗಾಗಿ ಇಲ್ಲಿರುವಂಥ ಪ್ಯಾಟರ್ನ ಆನಂತರ ಇಲ್ಲಿರುವಂಥ ಪ್ಯಾಟರ್ನ ಸೇಮ್ ಇರಬೇಕು. ಇದನ್ನೇ ಏನಂತ ಕರಿತೀವಿ ನಾವು, ಹೋಲಿಕೆ ಅಥವಾ ಸಾಮ್ಯತೆ ಅಂತ ಕರಿತೀವಿ. ರಿಲೇಷನ್ ಸೇಮ್ ಇರಬೇಕು. ಹಾಗಾಗಿ ಇದು n ಕ್ಯೂಬ್ ಪ್ಲಸ್ n ಅನ್ನು ಫಾಲೋ ಮಾಡ್ತಾ ಇದೆ. ಇಲ್ಲಿ ನಾವು ಏನು ತೆಗೆದುಕೊಳ್ತೀವಿ, 4 ತೆಗೆದುಕೊಳ್ತೀನಿ. 4 ಕ್ಯೂಬ್ ಪ್ಲಸ್ 4. ಇಲ್ಲಿ n 4 ಇದೆ, ಇಲ್ಲಿ ಕೂಡ n 4. 4 ಕ್ಯೂಬ್ ಅಂದರೆ ಇದು 64, 64 ಪ್ಲಸ್ 4 ಅಂದರೆ 68. ಆಪ್ಷನ್ ಎ 68. ಪ್ರಶ್ನೆ ಸಂಖ್ಯೆ 18. 0:4 ಸಮಾನುಪಾತ 18 ಕ್ವಶನ್ ಮಾರ್ಕ್. ಇದನ್ನು ಕೂಡ ನಾವು ಕ್ಯೂಬ್ ಘನ ಅಂತ ಏನು ಕರಿತೀವಲ್ಲ, ಆ ಒಂದು ಪ್ಯಾಟರ್ನಿಂದ ಬಿಡಿಸೋಣ. ನಾವು 0ನ ಯಾವ ರೀತಿ ಪಡಿತೀವಿ ಅನ್ನೋದು ನಮ್ಗೆ ಗೊತ್ತಿದೆ. 1ರಲ್ಲಿ 1 ಕಳೆದ್ರೆ 0. ಅದೇ ರೀತಿ ಬಿಡಿಸೋಣ. ಇದನ್ನು 1 ಕ್ಯೂಬ್ ಮೈನಸ್ 1 ಸ್ಕ್ವೇರ್ ಮಾಡೋಣ. ಅಂದ್ರೆ n ಕ್ಯೂಬ್ ಮೈನಸ್ n ಸ್ಕ್ವೇರ್ ಪ್ಯಾಟರ್ನ್. ಸೇಮ್ ಇಲ್ಲಿಯೂ 2 ಕ್ಯೂಬ್ ಮೈನಸ್ 2 ಸ್ಕ್ವೇರ್. ನೋಡಿ, 1 ಕ್ಯೂಬ್ ಅಂದರೆ 1 ಮೈನಸ್ 1 ಅಂದರೆ 0. 2 ಕ್ಯೂಬ್ ಅಂದರೆ 8, 8 ಮೈನಸ್ 4, 8ರಲ್ಲಿ 4 ಅಂದರೆ 4. ಇನ್ನು 18 ಹೆಂಗೆ ಬರಿಬೋದು? 3 ಕ್ಯೂಬ್ ಮೈನಸ್ 3 ಸ್ಕ್ವೇರ್.
ಅಂದರೆ 27, 22ರಲ್ಲಿ 9 ಕಳೆದ್ರೆ 22ರ 9 ಕಳೆದ್ರೆ ನೇರವಾಗಿ 18 ಬರಿಬೋದು. ಹಾಗಾಗಿ ಇಲ್ಲಿ ಏನು ರಿಲೇಷನ್ ಇದೆಯಲ್ಲ ಅದೇ ರಿಲೇಷನ್ನ ಇಲ್ಲಿ ಫಾಲೋ ಆಗಬೇಕು ನಮಗೆ. ಇದು n³ - n² ರಿಲೇಷನ್ ಫಾಲೋ ಆಗ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ 4³ - 4² ಬರಿತೀನಿ. 4³ ಅಂದರೆ 64, 64 - 4² ಅಂದರೆ 16. 64ರಿಂದ 16 ಮೈನಸ್ ಮಾಡಿದರೆ 48. ಹಾಗಾಗಿ ಆನ್ಸರ್ ಸಿ 48. ನೋಡಿ, ಇದು n³ - n² ಫಾಲೋ ಮಾಡ್ತಾ ಇದೆ. ಇವುಗಳನ್ನ ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಇವುಗಳನ್ನ ಈ 0 ಬಂದರೆ ನಾವು ಯಾವಾಗಲೂ n² - n ಅಥವಾ n³ - n ಅಥವಾ n³ - n² ನಾವು ಪ್ರಾರಂಭಿಸಬೇಕು. ಇವು 3 ಟ್ರಿಕ್ಸ್. ಈ ಟ್ರಿಕ್ಸ್ಗಳನ್ನು ಬಳಸ್ಕೊಂಡು 0 ನಾವು ಬಿಡಿಸಿದರೆ ಮುಂದಿನ ರಿಲೇಷನ್ ಬಿಡಿಸಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದು ಐ ಹೋಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರ ಅಂದ್ಕೊಂಡೀನಿ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಪ್ರಶ್ನೆ ಸಂಖ್ಯೆ 19, 2:12 ಸಮಾನುಪಾತ 36 ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ನೋಡೋಣ 2 ಯಾವ ರೀತಿ ಬರಿಬೋದು ಅಂತೇಳಿ. ನಾವು 2 ಅಂದ್ಕೂಡಲೇ ಅದು 1 + 1 ಯಾವಾಗಲೂ, 0 ಅಂದ್ಕೂಡಲೇ 1 - 1, ಹೌದಾ, ಆ ರೀತಿ. ಹಾಗಾಗಿ ಇದನ್ನು ಹಿಂಗೆ ಬರಿಬೋದಲ್ಲ. 12 ಹೆಂಗೆ ಬರಿಬೋದು ನಾವು, ಇದು 8 + 4 ಅಂತ ಬರಿಬೇಕು. 8 ಅಂದರೆ 2ರ ಘನ, ಹೌದಾ. 4 ಅಂದ್ರೆ 2ರ ವರ್ಗ. ಆ ಒಂದು ಮೆಥಡ್ ಇಟ್ಕೊಂಡು ಬರೆಯೋಣ. ಇದು 36 ಬರಿಬೇಕಾದ್ರೆ ಈ 36ನ 27 + 9 ಅಂತ ಬರಿಬೋದಲ್ಲ, ಆ ಒಂದು ಪ್ಯಾಟರ್ನ್ ಇಟ್ಕೊಳ್ಳೋಣ ನಾವು. ಹಾಗಾಗಿ ಇದನ್ನು 1³ + 1² 1³ ಅಂದರೆ 1 + 1ರ ವರ್ಗ 1, ಹಾಗಾಗಿ 12. 12ನ್ನು ಹೆಂಗೆ ಬರಿಬೋದು, 2³ + 2² 2³ ಅಂದರೆ 8, 8 + 4, 8 × 4 = 12. ಈ 36 ಈಗಾಗಲೇ ಹೇಳಿದ್ದೀನಿ ನಾನು. 3³ + 3² ಅಂದರೆ 3³ ಅಂದರೆ 3ರ ಘನ 27 + 9, 22ರಲ್ಲಿ 9 ಕೂಡಿದರೆ 36. ಹಾಗಾಗಿ ನೆಕ್ಸ್ಟ್ ಇಲ್ಲಿ 1 ನೆಕ್ಸ್ಟ್ ಏನು ತೆಗೆದುಕೊಳ್ಳೋಣ, 4 ತೆಗೆದುಕೊಳ್ಳೋಣ. 4³ + 4² ಇದು 64 + 16 ಸೇರಿದರೆ 80. ಆಪ್ಷನ್ ಸಿ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಪ್ರಶ್ನೆ ಸಂಖ್ಯೆ 20, 2:0 ಸಮಾನುಪಾತ 3 ಕ್ವಶನ್ ಮಾರ್ಕ್ ಇದೆ. ಇಲ್ಲಿ 2 ಮತ್ತು 0 ಯಾವ ರಿಲೇಷನ್ ಇದೆ ಅನ್ನೋದನ್ನು ಕಂಡುಕೊಳ್ಬೇಕು. ಈ 2ರಿಂದ ಏನೇನು ಕಳೆದ್ರೆ 0 ಬರುತ್ತೆ, ಹೌದಾ. ಇದೇ ರಿಲೇಷನ್ ಇಲ್ಲಿ ಫಾಲೋ ಆಗುತ್ತೆ. ಈ ಹಿಂಗೆ ಮಾಡೋಣಲ್ಲ, ಈ 2 ತೆಗೆದುಕೊಂಡ 2ನ್ನು ಕ್ಯೂಬ್ ಮಾಡೋಣ, ಘನ -8 ಮಾಡೋಣ. ನೋಡಿ, 2³ ಅಂದರೆ 8, 8 - 8 0. ನೆಕ್ಸ್ಟ್ ಈ 3 ತೆಗೆದುಕೊಳ್ಳೋಣ, 3 ಕ್ಯೂಬ್ ಮಾಡೋಣ, -8, 3ರ ಘನ 27, 27 - 8 ಅಂದರೆ 19. ಹಾಗಾಗಿ ಆಪ್ಷನ್ ಬಿ ಆನ್ಸರ್ 19. ನೋಡಿ, ಯಾವಾಗಲೂ 0 ಬಂದರೆ ಅದೇ ಸಂಖ್ಯೆಯನ್ನು ಕಳಿಬೇಕು. ನೋಡಿದು n³ - 8 ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಇದು n³ + n² ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಇದು ಪ್ರಶ್ನೆ ಸಂಖ್ಯೆ 21, 6:21 ಸಮಾನುಪಾತ 3 ಕ್ವಶನ್ ಮಾರ್ಕ್ ಇದೆ. ಇದು ಭಾಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ಪ್ರಶ್ನೆಯಾಗಿದೆ. ಇಲ್ಲಿ ನಾವು ಗಮನಿಸಿದರೆ ಇದು 6:21 ಸಮಾನುಪಾತ 3 ಇದೆ. ಹಾಗಾಗಿ ಇಲ್ಲಿ ನೇರವಾಗಿ ಗಮನಿಸಿದರೆ ಇಲ್ಲಿ ಯಾವುದೂ ಸಂಬಂಧ ಇಲ್ಲ. ನಾವು ಇದನ್ನು ಗಮನಿಸ್ಕೊಂಡು ನೋಡಿದರೆ
ಈ 6 ಮತ್ತು 21 ಸೇರಿದರೆ ನೋಡಿ, 6 + 21 ಸೇರಿದರೆ 27. 27 ಅನ್ನೋದು ಇದು 3ರ ಘನ, ಹೌದಾ? ಆ ರೀತಿಯಾಗಿ ಇಲ್ಲಿರುವಂಥ ಸಂಖ್ಯೆ ಇದಕ್ಕೆ 3 ಸೇರಿದರೆ ಯಾವುದು ಒಂದು ಘನ ಆಗುತ್ತೆ, ಕ್ಯೂಬ್ ಆಗುತ್ತೆ ನೋಡಿ. 21ಕ್ಕೆ 3 ಸೇರಿದರೆ 24. 31ಕ್ಕೆ ಅದು ಘನ ಅಲ್ಲ. 31ಕ್ಕೆ 3 ಸೇರಿದರೆ 34, ಅದು ಕೂಡ ಘನ ಅಲ್ಲ. 41ಕ್ಕೆ 3 ಸೇರಿದರೆ 44, ಅದು ಕೂಡ ಒಂದು ಕ್ಯೂಬ್ ಅಲ್ಲ. 61ಕ್ಕೆ 3 ಸೇರಿದರೆ 64, ಅದು ಕೂಡ ಒಂದು ಘನ ಮಾಡಬಹುದು. 3 + 61 ಅಂದರೆ 64, ಅಂದರೆ 4 ಕ್ಯೂಬ್. ಹಾಗಾಗಿ ನಮ್ಮ ಆನ್ಸರ್ ಏನಂದರೆ 61. ಅಂದರೆ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ನಾವು ಯಾವಾಗಲೂ ಘನ ವರ್ಗಗಳ ಮೇಲೇನ ಜಾಸ್ತಿ ಫೋಕಸ್ ಮಾಡಬೇಕು. ನಾವು ಮೊದಲನೇ ವಿಡಿಯೋದಲ್ಲಿ ಹೇಳಿದಂಗೆ 80% ಆಫ್ ದ ಕ್ವಶನ್ ಯಾವುದ್ರ ಮೇಲೆ ಬೇಸ್ಡ್ ಇರ್ತಾವೆ? SCM, ಸ್ಕ್ವೇರ್, ಕ್ಯೂಬ್, ಮಲ್ಟಿಪ್ಲೈ, ಇವೆಲ್ಲ ಕ್ಯೂಬ್ಗಳು, ಹೌದಾ? ಇವುಗಳ ತತ್ವದ ಆಧಾರದ ಮೇಲೆ ನಾವು ಅವುಗಳನ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನಿಸಬೇಕು. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 22ನೇ ಪ್ರಶ್ನೆ. 6:64 ಸಮಾನುಪಾತ 11 ಕ್ವಶನ್ ಮಾರ್ಕ್ ಇದೆ. ಈ ಮುಂದಿನ ಪ್ರಶ್ನೆ ಗಮನಿಸಿದರೆ ಈ 64 ಅನ್ನೋದು ಒಂದು ಸ್ಕ್ವೇರ್ ಆಗಿದೆ, ಹೌದಾ? ಇದು 8ರ ಸ್ಕ್ವೇರ್ ಇದೆ. ಇಲ್ಲಿ ನಾವು ಗಮನಿಸಿದರೆ ಈ 8 ಹೆಂಗೆ ಬಂತು? ಇವಾಗ ಇಲ್ಲಿ ಸಂಖ್ಯೆ 6 ಇದೆ, ಹೌದಾ? ಈ 6ರಲ್ಲಿ +2 ಮಾಡೋಣ. +2 ಮಾಡಿದರೆ 8, ಹೌದಾ? ಹಾಗಾಗಿ ಇಲ್ಲಿ ಕೂಡ ಏನು ಮಾಡೋಣ? +2 ಮಾಡೋಣ. 11ರಲ್ಲಿ +2 ಮಾಡಿದರೆ 13. 13ಅನ್ನು ಸ್ಕ್ವೇರ್ ಮಾಡೋಣ. 13ರ ವರ್ಗ 169, ಹಾಗಾಗಿ ಇದು 169 ನೋಡಿ. 169 ಆಪ್ಷನ್ ಸಿ ಆನ್ಸರ್ 169. ಪ್ರಶ್ನೆ ಸಂಖ್ಯೆ 23. ಇದು 32:65 ಅನುಪಾತ 43:76 ಸಮಾನುಪಾತ 46:73 ಆದರೆ ಕ್ವಶನ್ ಮಾರ್ಕ್ ಇದೆ. ನಾವು ದೊಡ್ಡ ಸಂಖ್ಯೆಗಳು ಬಂದರೆ ನಾವೇನು ಮಾಡಬೇಕಂದ್ರೆ ಪ್ಲಸ್ ಅಥವಾ ಮೈನಸ್ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ, ಹೌದಾ? 4 ಅಂಕಿ, 5 ಅಂಕಿ ಅಥವಾ 3 ಅಂಕಿಯ ದೊಡ್ಡ ಸಂಖ್ಯೆಗಳು ಬಂದರೆ. ಇಲ್ಲಿ ಗಮನಿಸೋಣ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಹಾಗಾಗಿ 3ರಿಂದ 4 ಒಂದು ಹೆಚ್ಚಾಗಿದೆ. 2ರಿಂದ 3 ಅದು ಕೂಡ ಒಂದು ಹೆಚ್ಚಾಗಿದೆ. 6ರಿಂದ 7 ಒಂದು ಹೆಚ್ಚಾಗಿದೆ. 5ರಿಂದ 6 ಒಂದು ಹೆಚ್ಚಾಗಿದೆ. ಸೇಮ್ 4ರಿಂದ ಒಂದು ಹೆಚ್ಚಾಗಿ 5, 6ರಿಂದ ಒಂದು ಹೆಚ್ಚಾಗಿ 7, 7ರಿಂದ ಒಂದು ಹೆಚ್ಚಾಗಿ 8, 3ರಿಂದ ಹೆಚ್ಚಾಗಿ ಒಂದು 4. ಆಪ್ಷನ್ ಡಿ ಆನ್ಸರ್. ಇನ್ನು ಕೆಲವೊಮ್ಮೆ ಇದು ಒಂದು ಅಂಕಿ ಕಳೆದ ಆದಂಥ ಲೆಕ್ಕಗಳನ್ನು ಕೂಡ ಬರುತ್ತೆ. ಹಿಂದಿನ ನಾವು ವಿಡಿಯೋದಲ್ಲಿ ನಾವೇನು ಮಾಡೀವಿ, ಈ ಅಂಕಿಗಳಲ್ಲಿ ಒಂದು ಅಂಕಿಯನ್ನು ಕಳೆದ ಮುಂದಿನ ಬರುವಂಥ ಸಂಖ್ಯೆ ಬರುವಂಥ ರಿಲೇಷನನ್ನು ಕೂಡ ನೋಡಿದ್ದೀವಿ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡೀನಿ. ಪ್ರಶ್ನೆ ಸಂಖ್ಯೆ 24. ಇಲ್ಲಿ 371 ಅನುಪಾತ 150 ಸಮಾನುಪಾತ 468 ಕ್ವಶನ್ ಮಾರ್ಕ್ ಇದೆ. ಇಲ್ಲ ಒಂದೇನಾದರೂ ಸಹ ಸಂಬಂಧ ಇದ್ದಂಗೆ ಅನ್ನಿಸ್ತದೆ. ಅದು ಯಾವ ಸಹ ಸಂಬಂಧ ಅನ್ನೋದನ್ನು ಕಂಡುಹಿಡಿಬೇಕು ನಾವು. ಇಲ್ಲೇನು ಮಾಡೋಣ ಅಂದರೆ ಈ 371 ಮೈನಸ್ ಮಾಡೋಣ. ಇದು 1ರಲ್ಲಿ 0 ಕಳೆದ್ರೆ 1, 7ರಲ್ಲಿ 5 ಕಳೆದ್ರೆ 2, 3ರಲ್ಲಿ 2 ಕಳೆದ್ರೆ 1 ಕಳೆದ್ರೆ 2. ಇಲ್ಲಿ 221 ಇದೆ ಪ್ಲಸ್. ಹಾಗಾಗಿ ಆ ರೀತಿ ಬರುತ್ತೇನಂತ ನೋಡೋಣ. ಈ 468ರಲ್ಲಿ ಏನು ಮಾಡಬೇಕು? 220 ಕಳೆಯೋಣ. ಇಲ್ಲಿ ಮೈನಸ್ ಆಗಿದೆ, ಕಳಿಬೇಕು. 468ರಲ್ಲಿ 221 ಕಳೆದು ನೋಡೋಣ. 8ರಲ್ಲಿ 1 ಕಳೆದ್ರೆ 7, 6ರಲ್ಲಿ 2 ಕಳೆದ್ರೆ 4, 4ರಲ್ಲಿ 2 ಕಳೆದ್ರೆ 2.
247. ಆಪ್ಷನ್ ಎ 247 ಆನ್ಸರ್. ಈ ರೀತಿಯಾದಂಥ ಸಮಸ್ಯೆಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ದೊಡ್ಡ ಅಂಕಿಯ ಸಂಖ್ಯೆಗಳಿದ್ದಾಗ ನಾವು ಕೂಡಿಸೋದು ಕಳೆಯುವಂಥ ಗಣಿತದ ಪ್ರಕ್ರಿಯೆಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 25. ಇದು 22 64 72 41 ಸಮಾನುಪಾತ 31 29 ಆದರೆ ಕ್ವಶನ್ ಮಾರ್ಕ್ ಇದೆ. ಈ ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ಇದು ಕೂಡ ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಒಳಗೊಂಡಂತಹ ಒಂದು ಸಾಮ್ಯತೆಯ ಪ್ರಶ್ನೆಯಾಗಿದೆ. ಇಲ್ಲಿ ಕಳೆದು ನೋಡೋಣ. 4ರಲ್ಲಿ 1 ಕಳೆದರೆ 3, ಹಾಗಾಗಿ 3. ಈ 9ರಲ್ಲಿ 3 ಕಳೆದರೆ 6 ಬರಬೇಕು. ಆ ರೀತಿಯಾದಂಥ ಯಾವುದೇ ಇಲ್ಲ. ಕೂಡಿಸಿದರೆ 4ರಲ್ಲಿ ಈ 4ರಲ್ಲಿ 7 ಕೂಡಿಸಿದರೆ 11. ಅದೇ ರೀತಿ 9ರಲ್ಲಿ 7 ಕೂಡಿಸಿದರೆ 6, ಅದು ಕೂಡ ಬಿಡಿ ಸ್ಥಾನದಲ್ಲಿ ಇಲ್ಲ. ಆ ರೀತಿ ನೇರವಾಗಿ ಕೂಡಿಸೋ ಕಳೆಯೋದಿಲ್ಲ. ಹಾಗಾಗಿ ಏನು ಮಾಡೋಣ, ಈ ಅಂಕಿಗಳನ್ನು ಕೂಡಿಸೋಣ. 2ರಲ್ಲಿ 2 ಕೂಡಿದರೆ 4, 6 + 4 10, ಹಾಗಾಗಿ ಇದು 14. ಇವೆಲ್ಲ ಅಂಕಿಗಳ ಮೊತ್ತ. 7 2 9, 9 1 10, 10 4 14, ಇದು ಕೂಡ 14. ಇವನು ಕೂಡ ಕೂಡಿಸೋಣ. 9 1 10, 3 2 5, 15. ಹಾಗಾಗಿ ಇದು 14 ಇದೆ. ಹಾಗಾಗಿ ಇಲ್ಲಿ ಬರುವಂಥ ಅಂಕಿಗಳ ಮೊತ್ತ 15 ಇರುವಂಥ ಸಂಖ್ಯೆ. ಇಲ್ಲಿ ಗಮನಿಸೋಣ. 6 4 10, 3 2 15, ಇದು 15 ಆಗಿದೆ. ಉಳಿದವನ್ನು ಕೂಡ ಗಮನಿಸೋಣ. ಇದು 12 13 14 15 16, ಇದು 10 13 10 17. ಹಾಗಾಗಿ ಇದು ಆನ್ಸರ್ ಎ 6342 ಸರಿಯಾದ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. 423 ಅನುಪಾತ 657 ಸಮಾನುಪಾತ 534 ಅನುಪಾತ ಕ್ವಶನ್ ಮಾರ್ಕ್ ಇದೆ. ನಾವು ಈ ಸಂಖ್ಯೆಗಳನ್ನು ಗಮನಿಸಿದರೆ ಇದು ಕೂಡ ಪ್ಲಸ್ ಅಥವಾ ಮೈನಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ ಅಂತ ಅನಿಸ್ತಾ ಇದೆ. ಇವಾಗ ಏನು ಮಾಡೋಣ, ಈ 652ರಿಂದ ಈ ಸಂಖ್ಯೆಯನ್ನು ಕಳೆದು ನೋಡೋಣ. ಯಾಕಂದರೆ ಇದು 7ರಲ್ಲಿ 3 ಕಳೆದರೆ 4, ಹೌದಾ? ಅಂದರೆ ಬಿಡಿ ಸ್ಥಾನದಲ್ಲಿ 4 ಬಂತು ಇಲ್ಲಿ. ಅದೇ 4 ಇದರಲ್ಲಿ ಕೂಡಿದರೆ ಇಲ್ಲಿ 8, 2 ಆಪ್ಷನ್ಸ್ಗಳಿವೆ. ಹಾಗಾಗಿ ಆ ರೀತಿಯಾದಂಥ ಇರೋ ಸಾಧ್ಯತೆ ಇದೆ. ಹಾಗಾಗಿ ಇದರಲ್ಲಿ ಏನು ಮಾಡೋಣ, 657ರಿಂದ 423 ಕಳೆಯೋಣ. 7ರಿಂದ 3 ಕಳೆದರೆ 4, 5ರಿಂದ 2 ಕಳೆದರೆ 3, 6ರಿಂದ 4 ಕಳೆದರೆ 2. ಇದರರ್ಥ ಈ 423ರಲ್ಲಿ 234 ಸೇರಿದರೆ 657. ಹಾಗಿದ್ರೆ ಈ 534ರಲ್ಲಿ 234 ಸೇರಿದರೆ ಏನಾಗುತ್ತೆ ನೋಡೋಣ. 8 6 7, ಹಾಗಾಗಿ ಸರಿ ಆನ್ಸರ್ ಆಪ್ಷನ್ ಸಿ 768. ವಿದ್ಯಾರ್ಥಿಗಳು ಗಮನಿಸಬೇಕೇನೆಂದರೆ ಸಂಖ್ಯೆಗಳು ಬಹಳಷ್ಟು ದೊಡ್ಡದಾಗಿದ್ದರೆ, ಹೌದಾ, ಹತ್ತಿರ ಆಗಿದ್ದರೆ ಅವುಗಳನ್ನ ಏನು ಮಾಡಬೇಕು, ಕೂಡಿಸೋದು ಕಳೆಯೋದ್ರಿಂದ ನಾವು ಬಿಡಿಸಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 27. ಇದು 292 ಅನುಪಾತ 146 ಸಮಾನುಪಾತ 582. ಈ ಸಂಖ್ಯೆಯನ್ನು ಗಮನಿಸಿದ್ರೆ ಇಲ್ಲಿ 6 × 2 ಮಾಡಿದರೆ 12 ಆಗುತ್ತೆ, ಡಬಲ್ ಆಗ್ತಾಯಿದೆ. 2 ಗುಂಡ್ಲೆ 2 ಮಾಡಿದರೆ ಅಥವಾ ಅದರ ಅರ್ಧ ಮಾಡಿದರೆ 1,
ಹಾಗಾಗಿ ಇಲ್ಲಿ ಆಪ್ಷನ್ ಇರೋ ಸಾಧ್ಯತೆ ಇದೆ. ಹಾಗಾಗಿ ಏನು ಮಾಡೋಣ ಅಂದರೆ ಡಬಲ್ ಆಗಿರೋ ಥರ ಕಾಣಿಸ್ತಿದೆ, ಒಮ್ಮಿಂದ ಒಮ್ಮೆಲೆ ಜಂಪ್ ಆಗಿರೋ ಥರ. ಹಾಗಾಗಿ ಈ 292 ಇಂಟು 2 ಮಾಡೋಣ, 146 ಇಂಟು 2 ಮಾಡೋಣ. 6 2 12, 4 2 8, 1 9, 2 1 2. ಹಾಗಾಗಿ ಇದರ ಅರ್ಥ ಈ 292ನ್ನು 146ರಿಂದ ಭಾಗಿಸಿದ್ರೆ ನಮಗೇನು ಸಿಗುತ್ತೆ? 2 ಸಿಗುತ್ತೆ. ಹಾಗಾಗಿ ಈ 582ನ್ನು ನೋಡಿ, ಮೊದಲನೇ ಸಂಖ್ಯೆಯನ್ನು ನಾವೇನು ಮಾಡ್ತಾಯಿದ್ದೀವಿ, 146ರಿಂದ ಭಾಗಿಸಿದ್ರೆ ನಮಗೇನು ಸಿಗ್ತಾಯಿದೆ? 2 ಸಿಗ್ತಾಯಿದೆ. ಹಾಗಾಗಿ ಈ 582ನ್ನು 2ರಿಂದ ಭಾಗಿಸಿದ್ರೆ ಇಲ್ಲಿರುವಂಥ ಸಂಖ್ಯೆ ನಮಗೆ ಸಿಗುತ್ತೆ. ಇದು ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಈ 292ನ್ನು 146ರಿಂದ ಭಾಗಿಸಿದ್ರೆ ನಮಗೆ 2 ಸಿಗುತ್ತೆ. ಆದರೆ ಈ ಸಂಖ್ಯೆ ನಮಗೆ ಗೊತ್ತಿಲ್ಲ. ಅವಾಗೇನಾಗುತ್ತೆ, ಇದು ಇಲ್ಲಿಗೆ ಬರುತ್ತೆ, ಇದು ಅಲ್ಲಿ ಹೋಗುತ್ತೆ. ಚಿಹ್ನೆಗಳ ಸ್ಥಳಾಂತರ ಗೊತ್ತಿದೆ. ಇದು ಗುಣಾಕಾರ ಇದೆ, ಈ ಸಮಚಿಹ್ನೆ ದಾಟಿ ಬಂದರೆ ಭಾಗಾಕಾರ ಆಗುತ್ತೆ, ಇದು ಭಾಗಾಕಾರ ಇದ್ದದ್ದು ಸಮಚಿಹ್ನೆ ದಾಟಿದರೆ ಗುಣಾಕಾರ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ಭಾಗಾಕಾರ ಆಗಿದೆ. ಇಲ್ಲಿರುವಂಥ ಸಂಖ್ಯೆ ನಮಗೆ ಬೇಕಾಗಿದೆ. ನೋಡಿದು 2 1 ಇದು 2 2 1 ಉಳಿತು, 2 9, ಆಮೇಲೆ 2 1. ಹಾಗಾಗಿ ಇದು 291. ಆಪ್ಷನ್ ಸಿ ಆನ್ಸರ್ 291. ಇದು ಕೂಡ ನೋಡೋಣ. ನೋಡಿದ್ರೆ ಗೊತ್ತಾಗುತ್ತೆ, ಇದು 6 ಇದೆ, ಇಲ್ಲಿ 2 ಬಂದಿದೆ, ಇಲ್ಲಿ 3 ಇದ್ದದ್ದು 6 ಆಗಿದೆನಾ? ಹಾಂ ಇದೆ. ಹಾಗೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅದು 236 ಇಂಟು 2, 6 2 12, 3 2 6 1 7 4. ಇದು ಸೇಮ್ 123 ಇಂಟು 2, 6 4 2. ಆಪ್ಷನ್ ಎ 246 ಆನ್ಸರ್. ಇದು ಯಾವುದಂದ್ರೆ ಮಲ್ಟಿಪ್ಲಿಕೇಶನ್, ಇದು ಅಂದರೆ ಗುಣಾಕಾರ. ನಮ್ಮದೇನು SCM ಇದೆಯಲ್ಲ, SCMನಲ್ಲಿ ಮಲ್ಟಿಪ್ಲಿಕೇಶನ್ ಅಂತೇಳಿ ಗುಣಾಕಾರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ನಮ್ಮ ಕ್ಲಾಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ಸ್ ಮಾಡಿ. ಮುಂದಿನ ಪ್ರಶ್ನೆ 365 ಅನುಪಾತ 90 ಸಮಾನುಪಾತ 623. ಇಲ್ಲಿ ನಾವು ಗಮನಿಸಿದರೆ ಇದು 90 ಆಗಿದೆ, ಹೌದಾ? ಭಾಗಾಕಾರ ಅಥವಾ ಗುಣಾಕಾರದಿಂದ ಮಾಡೋ ಸಾಧ್ಯತೆ ಇದೆ. ನೋಡೋಣ. ನಾವಿಲ್ಲಿ ಗಮನಿಸಿದರೆ ಈ 365 ಈ ರೀತಿ ಬರಿಬೋದೇನು ನೋಡಿ. 3 ಇಂಟು 6 ಇಂಟು 5 ನೋಡಿದ 6 5 30, 30 ಇಂಟು 3 ಅಂದರೆ 90, 3 ಗುಣಿಲೆ 3 9 1 0. ಸೇಮ್ ಪ್ಯಾಟರ್ನ್ ಇಲ್ಲಿ ಫಾಲೋ ಮಾಡೋಣ. 6 ಇಂಟು 2 ಇಂಟು 3, 2 3 6, ಇದು 6, ಹೌದಾ? ಎಷ್ಟಾಗುತ್ತೆ? 36. ಆನ್ಸರ್ ಆಪ್ಷನ್ ಎ. ನೋಡಿ ವಿದ್ಯಾರ್ಥಿಗಳೇ, ನಾವು ಮಲ್ಟಿಪ್ಲಿಕೇಶನ್ನ ಪ್ರತಿಯೊಂದು ಪದಕ್ಕೂ ಅನ್ವಯಿಸಿ ಮಾಡ್ಬೋದು. ನಾವು ಹಿಂದಿನ ಪ್ರಶ್ನೆಗಳನ್ನ ಗಮನಿಸಿದರೆ ಅಲ್ಲಿ ಮೊತ್ತವನ್ನು, ಪ್ರತಿಯೊಂದು ಪದಗಳ ಮೊತ್ತವನ್ನು ಕೂಡಿಸಿ ಮುಂದಿನ ಪದವನ್ನು ಪಡ್ತಿದ್ವಿ. ಅದೇ ರೀತಿ ಮೊದಲಿನ ಪದದಲ್ಲಿರುವಂಥ ಎಲ್ಲ ಅಂಕಿಗಳ ಗುಣಾಕಾರದಿಂದ ನಾವು ಎರಡನೇ ಪದವನ್ನು ಪಡಿತಾ ಇದ್ದರೆ ಅದೇ ಸಂಬಂಧವನ್ನು ಕೂಡ ಇಲ್ಲಿಯೂ ಅನ್ವಯಿಸಬೇಕಾಗುತ್ತೆ. ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ. ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಅದೇ ರೀತಿ ಈ ನಮ್ಮ ಕ್ಲಾಸ್ ಇಷ್ಟ ಆದರೆ ಲೈಕ್ನು ಕೂಡ ಮಾಡಿ. ನೋಡಿ ಆನ್ಸರ್ ಯಾರಾದರೂ ಮಾಡಿ ಕಾಮೆಂಟ್ ಮಾಡಿ ನೋಡೋಣ. ಇಲ್ಲಿ 30 ಬರಬೇಕು. ಇದೇ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾಯಿದೆ, ಹೌದಾ? ಅಂದರೆ x ಇಂಟು y ಇಂಟು z ಈಕ್ವಲ್ಸ್ ನೆಕ್ಸ್ಟ್ ನಂಬರ್ n.
ಅಥವಾ ಯಾವುದೋ ಎನ್ ಇದ್ದ. ಇಲ್ಲಿ ಕೂಡ ಅದೇ ರೀತಿ ಎಕ್ಸ್ ಇಂಟು ವೈ ಇಂಟು ಝೆಡ್. ಇವುಗಳನ್ನ ಏನು ಮಾಡೋಣ, ಗುಣಿಸೋಣ. 5 ಇಂಟು 6 ಇಂಟು 12, 6 5 30, 30 ಇಂಟು 2 60. ಆದರೆ ಇಲ್ಲಿ 30 ಇದೆ, ಹಾಗೆ 30 ಬರ್ಬೇಕಾದ್ರೆ ಡಿವೈಡೆಡ್ ಬೈ 2, ಇದು 30 ಬಂತು. ಸೇಮ್ ಪ್ಯಾಟರ್ನ್ ಇಲ್ಲಿ ಫಾಲೋ ಮಾಡೋಣ. 6 ಇಂಟು 9 ಇಂಟು 3, ನೋಡಿದು 6 54, 54 ಇಂಟು 3 ಅಂದರೆ 54 ಇಂಟು 3 ಸರಿ ಇದೆಯಾ? ಹಾಂ, ಇಲ್ಲಿ ಮೋಸ್ಟ್ಲಿ ಇದು 6 ಆಗಬೇಕಿದು. ಇದು 663 ಅನುಪಾತ ಕ್ವಶನ್ ಮಾರ್ಕ್. ಇದು 6 6 36, 36 ಇಂಟು 3, 6 3 18, 9 ಇದು 1 10, 108, 108. ಇದು ಡಿವೈಡೆಡ್ ಬೈ 2, ಯಾಕಂದರೆ ಇಲ್ಲಿ ಕೂಡ ಡಿವೈಡೆಡ್ ಬೈ 2 ಮಾಡಿದೆ, ಇಲ್ಲೂ ಡಿವೈಡೆಡ್ ಬೈ 2. ಹಾಗಾಗಿ ಇಲ್ಲಿ 2 1 2 5 2 4, ದೇರ್ಫೋರ್ 54. ಆನ್ಸರ್ ಸಿ, ಇದು ಸರಿಯಾದ ಆನ್ಸರ್. ಇಲ್ಲಿಗೆ ನಾವು ಎನಾಲಜಿ ಬಗ್ಗೆ ಸುಮಾರು 40 ಸಮಸ್ಯೆಗಳನ್ನು ಏನು ಮಾಡಿ ಅಂದರೆ ಬಿಡಿಸಿದ್ದೇವೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಟ್ರಿಕ್ಸ, ಆಮೇಲೆ ಲಾಜಿಕ್, ಆಮೇಲೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಟ್ಟಿದ್ದೀವಿ. ಅವುಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಇಂಥ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನಾವೇನು ಮಾಡ್ಬೋದು, ಸುಲಭವಾಗಿ ಬಿಡಿಸ್ಬೋದಾಗಿದೆ. ನಮ್ಮೆಲ್ಲ ಕ್ಲಾಸ್ಗೆ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಲ್ಲಿಯವರೆಗೂ ನಮ್ಮ ತರಗತಿಗೆ ಜಾಯ್ನ್ ಆದಂಥ ಮತ್ತು NTSC ಮತ್ತು NMMS ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಶುಭವಾಗಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾವು ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.